ನಮಸ್ಕಾರ. ಕೇಳೋದಕ್ಕೆ ಬಂದಿದ್ದೀನಿ ನಾನ್ ನಿಮ್ ಸಮಾಚಾರ. ಜೀವನೇ ಹೋಗೋ ತರ ಕಮಿಟ್ಮೆಂಟ್ ಇಟ್ಕೊಂಡು ಜೀವನ ಪೂರ್ತಿ ಟ್ರಾಫಿಕ್ ನಲ್ಲಿ ಕಳೆಯೋ ಟ್ರಾಫಿಕ್ ಊರ್ನವ್ರೆ. ನಿಮ್ ಸಮಾಚಾರ ನನಗೆ ಹೇಳಿ. ಇಷ್ಟ ಆದ್ರೆ ನಾನ್ ಕೊಡೋ ಸಜೆಷನ್ ನೀವು ಕೇಳಿ. ಮಾತಾಡೋಣ, ಮಜಾ ಮಾಡೋಣ, ಹರಟೆ ಹೊಡಿಯೋಣ, ಈ ಚರ್ಚೆ ಮಾಡೋಣ. ಎಲ್ಲಿ ಪ್ರಶ್ನೆ ಮಾಡ್ಬೇಕು ಅಲ್ಲಿ ಧ್ವನಿ ಎತ್ತಿ ಪ್ರಶ್ನೆ ಮಾಡೋಣ. ಇದೇ ಕರ್ನಾಟಕ ನ್ಯೂಸ್ ಪೀಟ್ ನ ವಿಶೇಷ. ಹೇಳ್ರಪ್ಪೋ ಹೇಳಿ. ನಾನು ಡೈನಾ ಕುರ್ಕ್. ವೀಕ್ಷಕರೇ, ಬಹಳಷ್ಟು ದೇಶಗಳು ಅವರವ್ರ ಪಾಡಿಗೆ ಅವ್ರಿರ್ಲಿ, ನಮ್ಮ ಪಾಡಿಗೆ ನಾವಿರೋಣ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇರಾನ್, ಇಸ್ರೇಲ್ ಹಾಗೆ ಅಮೆರಿಕದ ನಡುವೆ ನಡೀತಾ ಇರುವಂತಹ ಯುದ್ಧ ಇದೆಯಲ್ಲ, ಅದೀಗ ನಮ್ಮ ದೇಶಕ್ಕೂ ಕೂಡ ಎಫೆಕ್ಟ್ ತಟ್ಟಿದೆ. ಸಂಬಂಧಪಟ್ಟಂತೆ ಇರಾನ್ ನಿಂದ ನಾವು ತರಿಸ್ಕೊಳ್ತಾ ಇದ್ದಂತಹ ಇಂಧನ ಹಾಗೆ ತೈಲ ಉತ್ಪನ್ನಗಳು ಜೊತೆಗೆ ಗ್ಯಾಸ್ ಸಿಲಿಂಡರ್, ಯಾಕಂದ್ರೆ ಪ್ರತಿದಿನವೂ ನಾವು ಡಿಪೆಂಡ್ ಆಗೋದು ಇದೇ ಗ್ಯಾಸ್ ಸಿಲಿಂಡರ್ನ ಮೇಲೆ. ಸಂಬಂಧಪಟ್ಟಂತೆ ಈಗಾಗಲೇ ಎಫೆಕ್ಟ್ ಯಾವ ರೀತಿ ಇದೆ, ಹೋಟೆಲ್ನಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಶಾಲಾ ಕಾಲೇಜು, ಅನಾಥಾಶ್ರಮಗಳು, ದೇವಸ್ಥಾನ, ಜೊತೆಗೆ ಬಹಳ ಮುಖ್ಯವಾಗಿ ಕಮರ್ಷಿಯಲ್ಗೆ ಸಂಬಂಧಪಟ್ಟಂತೆ ಈಗ ಸಿಲಿಂಡ್ರೇ ಬರ್ತಾ ಇಲ್ಲ ಅನ್ನುವಂಥದ್ದು. ಹಾಗೆ ರಾಜ್ಯ ರಾಜಕೀಯದ ವಿಚಾರದಲ್ಲೂ ಕೂಡ ಇದನ್ನ ಇಂಟರ್ಲಿಂಕ್ ಮಾಡಿದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಸಮಸ್ಯೆ ಆಗೋವರೆಗೂ ಕೂಡ ಪರಿಹಾರವನ್ನ ಕಂಡುಕೊಳ್ಳೋದೇ ಇಲ್ವಾ ಅಂತ. ಯಾಕಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಿಲಿಂಡರ್ ಕೊಡೋದು ಕೇಂದ್ರ ಸರ್ಕಾರ, ಅವರನ್ನೇ ಕೇಳಿ ಅಂತ ಕೇಂದ್ರಕ್ಕೆ ಬೊಟ್ಟು ಮಾಡಿದ್ರು. ಹಾಗಾದ್ರೆ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಇದೆಯಾ, ಅಥವಾ ಇನ್ನಷ್ಟು ರೇಟ್ ಜಾಸ್ತಿ ಆಗೋವರೆಗೂ ಅಥವಾ ನಮ್ಮ ತಲೆಗೆ ಬರೋವರೆಗೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸಬಾರದು ಅಂತ ಡಿಸೈಡ್ ಮಾಡಿಕೊಂಡು ಸಮಸ್ಯೆ ಬಹಳ ದೊಡ್ಡದಾಗಿದೆ ಅಂತ ಬಿಂಬಿಸಲಾಗ್ತಾ ಇದೆಯಾ? ಹಲವಾರು ಪ್ರಶ್ನೆಗಳಿದೆ. ಒಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗೋಣ. ಹೋಟೆಲ್ ಉದ್ಯಮ ಸೇರಿದಂತೆ ಯಾರ್ಯಾರು ಈ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅದನ್ನು ಕೂಡ ಕೇಳ್ತಾ ಹೋಗೋಣ. ವೀಕ್ಷಕರೇ, ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಭೀಕರತೆ ಹೋಟೆಲ್ ಉದ್ಯಮಕ್ಕೂ ತಟ್ಟಿದೆ. ಜೊತೆಗೆ ರೆಸ್ಟೋರೆಂಟ್ಗಳು, ಪಿಜಿಗಳು, ಜೊತೆಗೆ ಅನಾಥಾಶ್ರಮಗಳು ಸೇರಿದಂತೆ ಶಾಲಾ ಕಾಲೇಜಿನಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು ನಾವು ಶ್ರೀಕೃಷ್ಣ ವಿಹಾರ ಹೋಟೆಲ್ನಲ್ಲಿದ್ದೀವಿ. ಎಸ್, ಅಫ್ಕೋರ್ಸ್ ನಾವು ಗಮನಿಸ್ತಾ ಇದ್ದ ಹಾಗೆ ಪ್ರತಿದಿನವೂ ಕೂಡ ಈ ಹೋಟೆಲ್ ಗ್ರಾಹಕರಿಂದ ತುಂಬಿರ್ತಾ ಇತ್ತು. ಬಟ್ ಇವಾಗ ನೀವು ಗಮನಿಸ್ತಾ ಇದ್ದೀರಾ, ಕೆಲವು ಮಂದಿ ಮಾತ್ರ ಕುಳಿತುಕೊಂಡು ಊಟ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೋಟೆಲ್ನಲ್ಲಿ ಕೆಲವೊಂದಷ್ಟು ಮೆನುಗಳನ್ನ ಕೂಡ ಕಡಿತ ಮಾಡಲಾಗಿದೆ. ಯಾಕಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ. ಸಂಬಂಧಪಟ್ಟಂತೆ ಒಂದಷ್ಟು ಜನ ಊಟ ಮಾಡ್ತಾ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಜೊತೆಗೆ ಹೋಟೆಲ್ನ ಮಾಲೀಕರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಗಣೇಶ್ ಸರ್, ಈಗ ಗೊತ್ತಿದೆ ಸಮಸ್ಯೆ ಏನು ಅನ್ನೋದು ಗೊತ್ತು, ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಾಗಿರೋದು ಕೂಡ ನಮ್ಮ ಕೆಲಸ. ಬಟ್ ಯಾವುದು ವರ್ಕೌಟ್ ಆಗ್ತಿಲ್ಲ, ಸಿಲಿಂಡರ್ ಸಿಗ್ತಿಲ್ಲ ಅಂದಾಗ ಏನ್ ಮಾಡೋದಕ್ಕೆ ಸಾಧ್ಯ ಸರ್? ಏನ್ ಮಾಡಕ್ ಸಾಧ್ಯ? ಹಿಂದಿನ ಕಾಲದಲ್ಲಿ ಮಾಡ್ತಿದ್ದಂತೆ ಸೌದೆ ಯೂಸ್ ಮಾಡ್ತಿದ್ವಿ ಇವಾಗ. ಮತ್ತೆ ಇವಾಗ ಅದರಿಂದ ನಮಗೆ ಸಿಲಿಂಡ್ರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ. ಮತ್ತೆ ಗ್ರಾಹಕರು ಕಡಿಮೆ ಆಗಿದ್ದಾರೆ. ನಮಗೆ ಈ ಸಿಲಿಂಡ್ರು ಪ್ರಾಬ್ಲಮ್ ತುಂಬಾ ದೊಡ್ಡ ಮೇಜರ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮಗೆ. ಈ ಗೌರ್ಮೆಂಟ್ ಸರ್ಕಾರ ಏನು ಮಾಡ್ತಿದೆ ಗೊತ್ತಿಲ್ಲ, ಕಾಂಗ್ರೆಸ್ ಸರ್ಕಾರದವರು. ಮತ್ತು ನಮಗೆ ಕೆಲವೊಂದು ಐಟಮು ಆ್ಯಕ್ಚುಲಿ ನಮ್ಮ ಮೆನುವಲ್ಲಿ 300+ ಮೆನು ಇದ್ದಿದ್ದು ಇವಾಗ 10-15 ಮೆನು ಮಾಡ್ಕೊಂಡಿದ್ದೀವಿ. ಗ್ರಾಹಕರು ಅದನ್ನ ಬಿಟ್ಬಿಟ್ಟು ಬೇರೆದನ್ನೇ ಕೇಳ್ತಿದ್ದಾರೆ ಈ ಟೈಮಲ್ಲೂ. ಅದು ಇಲ್ಲ ಅಂತ ಹೇಳೋಕ್ಕೂ ನಮಗೂ ಒಂಥರ ಅನಿಸುತ್ತೆ. ನಾವೇನು ಹೋಟ್ಲ್ ಓಪನ್ ಮಾಡ್ತಿದ್ವಿ ಅಂದರೆ ಕೆಲವರು ಗ್ರಾಹಕರು ಹೋಟ್ಲನ್ನೇ ನಂಬ್ಕೊಂಡಿರೋರಿಗೆ ಸ್ವಲ್ಪ ಏನಾದರೂ ಸಿಗಲಿ ಊಟದ ವ್ಯವಸ್ಥೆ ಅಂದ್ಬಿಟ್ಟು ಮಾಡ್ತೀವಿ. ಬೆಂಗಳೂರು ಅಂದ್ರೆ ಹಾಗೆ ಸರ್, ಎಲ್ಲಾನು ಮನೆ ಪ್ರಿಪೇರ್ ಮಾಡ್ಕೊಳಕ್ ಆಗೋದಿಲ್ಲ. ಕೆಲವೊಂದಷ್ಟು ಜನ ಹೋಟೆಲ್ನ ಅವಲಂಬಿಸಿರ್ತಾರೆ. ಸೊ ನಿಮ್ಮ ಹೋಟ್ಲಲ್ಲಿ ಏನು ಸ್ಪೆಷಲ್ ಆಗಿ ಮಾಡ್ತಾ ಇದ್ರಿ? ಸೊ ಯಾವ್ದಕ್ಕೆಲ್ಲ ಈಗ ಕಡಿವಾಣ ಬಿದ್ದಿದೆ? ನಾವು ಯೂಶಲಿ ನಾರ್ತ್ ಇಂಡಿಯನ್, ಚೈನೀಸು, ತಂದೂರಿ ಐಟಮ್ ಸ್ವಲ್ಪ ಸ್ಪೆಷಲ್ ಇತ್ತು ನಮ್ಮದು. ಇವಾಗ ಕಂಪ್ಲೀಟಾಗಿ ಅದು 3 ಸೆಕ್ಷನ್ ಸ್ಟಾಪ್ ಮಾಡಿ ಬರೀ ಸೌತ್ ಐಟಮ್ ಮಾತ್ರ ಕೊಡ್ತಾ ಇದ್ದೀವಿ. ಇವಾಗ ಮೀಲ್ಸ್ ಕೊಡ್ತಿದ್ದೀವಿ, ರೈಸ್ ಬಾತ್ ಕೊಡ್ತಿದ್ದೀವಿ, ಬಜ್ಜಿ ಪಕೋಡ ಅಂದ್ಬಿಟ್ಟು ಇಷ್ಟೇ ಲಿಮಿಟೆಡ್ ಐಟಮ್, ಒಂದು 6-7 ಐಟಮ್ ಮಾತ್ರ ನಾವು ಕೊಡ್ತಾ ಇರೋದು. ಗ್ರಾಹಕರು ಬಂದವ್ರು ಹಂಗೆ ವಾಪಸ್ ಹೋಗ್ಬಾರ್ದು, ಹೊಟ್ಟೆ ಹಸ್ಕೊಂಡು ಬರ್ತಾರೆ, ಕೆಲಸ ಮಾಡೋರು ಇರ್ತಾರೆ, ಅವ್ರಿಗೆ ಸಿಗ್ಲೇ ನಾವು ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಮೇಲೆ ಏರಿಕೆ ಆಗೋಗಿದೆ. ಸೊ ನಿಮ್ಗೆ ಆ ಪೆಟ್ಟು ಬಿದ್ದಿದ್ಯಾ? ಏನಾದರೂ ಎಕ್ಸ್ಟ್ರಾ ಚಾರ್ಜಸ್ ಕೊಟ್ಟು ಸಿಲಿಂಡರ್ನ ಏನಾದರೂ ಖರೀದಿ ಮಾಡಿದ್ದೀರಾ? ಹೌದು ಮೇಡಮ್. ಆ್ಯಕ್ಚುಲಿ ಬಿಫೋರು 1600-700 ರೇಂಜಲ್ಲಿ ಇದ್ದಿದ್ದು 3000-5000ವರೆಗೂ ಹೋಗಿದೆ. ತೊಗೊಂಡು ಮಾಡ್ತಾ ಇದ್ವಿ. ಮುಂಚೆ ಎಲ್ಲ 3-4 ಸಿಲಿಂಡರ್ ಬೇಕಿತ್ತು. ಬಟ್ ಇವಾಗ 1 ಸಿಲಿಂಡರ್ 2 ಸಿಲಿಂಡ್ರಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಐಟಮ್ ಎಲ್ಲ ಕಡಿಮೆ ಮಾಡಿರೋದ್ರಿಂದ 1 ಸಿಲಿಂಡರ್ ಓಡ್ತಾ ಇದೆ. ಇವಾಗ ಅದನ್ನು ಇವತ್ತಿಗೆ ಎಂಡ್ ಆಗಿದೆ ನಮಗೆ. ಇವಾಗ ನಾಳೆ ಬೆಳಗ್ಗೆ ಓಪನ್ ಮಾಡಬೇಕಂದ್ರೆ ಸಿಲಿಂಡರ್ ಪ್ರೆಸೆಂಟ್ ಸಿಚುವೇಶನಲ್ಲಿ ಇಲ್ಲ. ಇವಾಗ ರಾತ್ರಿವರೆಗೂ ನಾವು ನೋಡಬೇಕು. ಓಕೆ, ಈಗ ಸಿಲಿಂಡರ್ ರೇಟ್ ಏನೋ 1 to 2 ಆಗಿದೆ. ಸೊ ಮೆನುನಲ್ಲಿ ಏನಾದರೂ ದೋಸೆಗೆ ಈಗ ಒಂದು 60 ರೂಪಾಯಿ ಇತ್ತು ಅಂತ ಹೇಳಿದ್ರೆ ಏನಾದರೂ ಜಾಸ್ತಿ ಮಾಡಿರೋದು, ಆ ಥರ ಏನಾದರೂ ಮಾಡ್ಕೊಂಡಿದ್ದೀರಾ ಸರ್? ಅದು ಇನ್ನೂ ಏನೂ ಮಾಡಿಲ್ಲ. ಆ ಥರ ಅದು ಪ್ಲ್ಯಾನ್ ಮಾಡಿದ್ವಿ. ಬಟ್ ಇವಾಗ ಅದು ಮಾಡೋಕೆ ಹೋದರೆ ಪ್ರಾಬ್ಲಮ್ ಮತ್ತೆ ನಮಗೆ ಆಗುತ್ತೆ. ನಮ್ಮ ರೆಗ್ಯುಲರ್ ಕಸ್ಟಮರ್ ಇದ್ದಾರೆ, ನಾವು ಸ್ವಲ್ಪ ಊಟ ಮಾಡೋಣ ಅಂತ ನಾವು ಬಿಸ್ನೆಸ್ ಮೈಂಡ್ ಇಟ್ಕೊಂಡು ನಾವು ಆ ಥರ ಮಾಡಿಲ್ಲ. ಗ್ರಾಹಕರು ಬಂದವ್ರಿಗೆ ಊಟದ ವ್ಯವಸ್ಥೆ ಇರಲಿ ಅನ್ನೋದೊಂದು ದೃಷ್ಟಿಕೋನದಿಂದ ನಾವು ಮಾಡಿರೋದು. ಆ ಥರ ರೇಟ್ ಯಾವುದು ಜಾಸ್ತಿ ಮಾಡಿಲ್ಲ. ಓಕೆ, ಈಗ ನಿಮ್ಮ ಹೋಟೆಲನ್ನು ಹಾಗೆ ಗಮನಿಸ್ತಾ ಇದ್ದಾಗ ಜ್ಯೂಸ್ ಅಂಗಡಿನೂ ಇತ್ತು, ಕೆಲವೊಂದಷ್ಟು ಸ್ನ್ಯಾಕ್ಸು ಇತ್ತು. ಅದ್ರ ಬೇಡಿಕೆ ಏನಾದರೂ ಜಾಸ್ತಿ ಆಗಿದೆ? ಊಟ ಬೇಡಪ್ಪ ಅದೇ ತಗೊಳ್ಳೋಣ ಅಂತ. ಇವಾಗ ಆ್ಯಕ್ಚುಲಿ ಚೈನೀಸ್ ಐಟಮ್ ಜಾಸ್ತಿ ಬೇಡಿಕೆ ಇದ್ದಿದ್ದು ನಮ್ಮಲ್ಲಿ. ಇವಾಗ ಕಂಪ್ಲೀಟಾಗಿ ಸ್ಟಾಪ್ ಮಾಡಿರೋದ್ರಿಂದ ಕೆಲವರು ಬರ್ತಾರೆ, ಆಲ್ಟರ್ನೇಟ್ ರೆಗ್ಯುಲರ್ಗೆ ಅವ್ರಿಗೆ ಕಸ್ಟಮರ್ಗೆ ಹೇಳಿದ್ರಾಗ ಬೇರೆದಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಬೇಡ ಅಂದ್ಬಿಟ್ಟು ಹಾಗೆ ಹೊರಟೋಗಿರೋದು ಇದೆ ನೋಡಿ. ಮುಂಚೆ ನಮ್ದು ಈ ಟೈಮಲ್ಲೆಲ್ಲ ಲಂಚ್ ಟೈಮಲ್ಲಿ 1:30-2 o'clock ಫುಲ್ ಆಗ್ತಿತ್ತು. ಕೂರಕ್ಕೆ ನಿಲ್ಲಕ್ಕೆ ಪ್ಲೇಸ್ ಇರ್ತಿರ್ಲಿಲ್ಲ. ಇವಾಗ ನೋಡಿ ಎಷ್ಟು ಖಾಲಿ ಹೊಡಿತಾ ಇದೆ.
ಸರ್ ಕಮರ್ಷಿಯಲ್ ಗ್ಯಾಸ್ ವಿಚಾರ ಅಂತ ಬಂದಾಗ ರಾಜ್ಯ ಸರ್ಕಾರ ಎಷ್ಟು ನೀಟಾಗಿ ನುಣುಚ್ಕೊಳ್ತಾ ಇದೆ ಅಂತಂದ್ರೆ ಕೇಂದ್ರ ಸರ್ಕಾರ ಕೇಳಿ ಅಂತ ಹೇಳ್ತಾರೆ. ಸೊ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಸರ್? ಮೇಡಮ್, ಸರ್ಕಾರ ಯಾವುದಿದ್ರೆ ಏನು ನಮಗೆ ಅದು ಬೇಕಾಗಿಲ್ಲ. ನಮ್ದು ಇವಾಗ ಹೋಟೆಲ್ ಸಂಘದಿಂದ ಗೌರ್ಮೆಂಟ್ ಅವ್ರಿಗೆ ಎಷ್ಟು ಟ್ಯಾಕ್ಸ್ ಹೋಗುತ್ತೆ, ಎಷ್ಟು GST ತಗೋತಾರೆ, ಟ್ರೇಡ್ ಲೈಸೆನ್ಸ್ ತಗೋತಾರೆ, GST ಮತ್ತು ಒಂದು ಸ್ವಲ್ಪ ಆಚೆ ಈಚೆ ಆದ್ರೂ ಫೈನ್ ಹಾಕೋದು, ಮತ್ತು ಯಾವ್ದಾದ್ರು ಒಂದು ಕವರ್ ಯೂಸ್ ಮಾಡಿದ್ರೆ ಹೋಟೆಲ್ ಬಂದು ಅದಕ್ಕೆ ಫೈನ್ ಹಾಕೋದು, ಈ ಥರ ನಮಗೆ ತುಂಬ ಈ ಥರ ಪ್ರಾಬ್ಲಮ್ ಕೊಡ್ಬೇಕಿದ್ರೆ ನಮಗೆ ಪ್ರಾಬ್ಲಮ್ ಆದಾಗ ಅವ್ರು ನಮಗೆ ಸ್ಪಂದಿಸ್ಬೇಕಲ್ವಾ? ಇದುವರೆಗೂ ಈ ಗೌರ್ಮೆಂಟ್ ಅವರು ಈ ಪ್ರಾಬ್ಲಮ್ನ ಒಂದು ಚೂರು ಸಾಲ್ವ್ ಮಾಡಿಲ್ಲ. ಅವರು ಸ್ವಲ್ಪ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಕೇಳ್ಬೋದು. ಸರ್ ವಾರ್ ಶುರುವಾಗಿ ಜಸ್ಟ್ 2 ವೀಕ್ಸ್ಗೆ ಇಷ್ಟೆಲ್ಲ ನಾವು ಪರಿತಪಿಸಬೇಕಾಗಿರುವಂತ ಪರಿಸ್ಥಿತಿ. ಸೊ ಮುಂದಿನ ದಿನದಲ್ಲಿ ಇದೇ ಕಂಟಿನ್ಯೂ ಆದ್ರೆ ನಿಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ? ನಿಮ್ಮ ಉದ್ಯಮಕ್ಕೆ ಜೊತೆಗೆ ವೈಯಕ್ತಿಕ ಜೀವನ ಕೂಡ ಕಂಪ್ಲೀಟ್ ಆಗಿ ಇಲ್ಲೇ ಹಾಕಿರ್ತೀರಾ. ಸೊ ಬಂಡವಾಳಕ್ಕೂ ಕೂಡ ಲಾಸ್ ಆಗುವಂತ ಸಾಧ್ಯತೆ. ಈ ಮುಂದಿನ ದಿನದಲ್ಲಿ ಯಾವ ತರ ಕ್ರಮ ತೆಗೆದುಕೊಳ್ತೀರಾ? ಮೇಡಮ್, ಈ ಥರನೇ ಆದರೆ ಇನ್ನೇನು ನೋಡೋದು ಎಲ್ಲಿವರೆಗೂ ಆಗುತ್ತೆ ಅಲ್ಲಿಗೆ ನೋಡೋದು. ಕಂಪ್ಲೀಟಾಗಿ ಗ್ಯಾಸ್ ಸಿಕ್ಕಿಲ್ಲ ಅಂದರೆ ಸೌದೆ ಒಲೆಯಲ್ಲಿ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ. ಇವಾಗ ಅದು ಇವಾಗ ನಾವೇನು ಗ್ರಾಹಕರಿಗೆ ಬಂದವರಿಗೆ ಊಟದ ವ್ಯವಸ್ಥೆ ಆಗಲಿ ಅನ್ನೋದು ಮಾಡ್ತಿದ್ದೀವಿ. ಅದು ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಬೋದು. ಅದು ಮೀರಿ ಬಂದರೆ ಲಾಸ್ ಥರ ಇನ್ ಕೇಸ್ ಆ ಥರ ಆದಾಗ ನಾವು ಕಂಪ್ಲೀಟ್ಲಿ ಕ್ಲೋಸ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ತಂದ್ಬಿಟ್ಟು ಮಾಡೋಕ್ಕಾಗಲ್ಲ. ನಮಗೂ ಬೇರೆ ಯಾವುದೂ ಇಲ್ಲ. ಇದನ್ನೇ ನಂಬ್ಕೊಂಡು ಇದಕ್ಕೆ ಇರೋದು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಕೊಂಡು ಇದರಲ್ಲೇ ಮಾಡ್ತಾ ಇರೋದು. ಈಗ ರಾಜ್ಯ ಸರ್ಕಾರದವ್ರಿಗೆ ಏನು ಹೇಳ್ತೀನಿ, ಇದು ಬೇರೆ ಕಂಟ್ರಿ ಅವ್ರು ವಾರ ಹೌದು, ಅಲ್ಲಿಂದ ನಮಗೆ ಕಚ್ಚೆ ತೈಲ ಎಲ್ಲ ಬರಬೇಕು, ಅದು ಪ್ರಾಬ್ಲಮ್ ಆಗಿದೆ, ಓಕೆ. ನಾನು ವೈಯಕ್ತಿಕವಾಗಿ ಥಿಂಕ್ ಮಾಡೋದು, ಬೇರೆ ಕಂಟ್ರಿ ಮೇಲೆ ವಾರ ಆದಾಗಲೇ ಈ ಪ್ರಾಬ್ಲಮ್ ಆಗಿದೆ. ಲೈಫ್ ಇನ್ ಕೇಸ್ ನಮ್ಮ ಮೇಲೆ ಆದರೆ ಏನು ಇವರು ಪ್ರಿಕಾಷನ್ ಅಂದರೆ ಮುಂದೆ ಏನು ಮಾಡ್ತಿದ್ದಾರೆ ಅಂತ. ಮುಂದೆ ಏನಾದರೂ ನಮ್ಮ ಮೇಲೆ ವಾರ ಆದರೆ ಅವಾಗಿಂದ ಏನಿರುತ್ತೆ ಸಿಚುವೇಶನ್ನು. ಇವಾಗಲೇ ಇಷ್ಟು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಅದು ಬೇರೆ ಕಂಟ್ರಿ ವಾರ, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆ್ಯಕ್ಚುಲಿ ಪ್ರಾಕ್ಟಿಕಲಾಗಿ ಮಾತಾಡೋಕೆ ಹೋದರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ವಾರ ಆಯಿತು ಅಂದರೆ ಇವಾಗಲೇ ಈ ಥರ ಇರೋದು, ಅವಾಗಿನ್ನು ಹೆಂಗಿರಬೇಕು ಇದನ್ನೆಲ್ಲ ತಿಳ್ಕೊಂಡು ಸ್ವಲ್ಪ ಸರ್ಕಾರದವರು ಸ್ಟೋರೇಜ್ ಇದೆ ಅಂತ ಹೇಳ್ತಾರೆ. ಇದುವರೆಗೂ ವಾರ್ ಸ್ಟಾರ್ಟ್ ಆಗಿ ಒಂದು 3-4 ಅಷ್ಟೇ ನಮಗೆ ಕರೆಕ್ಟಾಗಿ ಸ್ಟಾಕ್ ಬಂದಿದ್ದು. ಅದಾದಮೇಲೆ ನಾವು ಎಲ್ಲೆಲ್ಲಿ ಸಿಲಿಂಡ್ರಿಗೆ ಹುಡುಕ್ತಿದ್ವಿ, ಏನೇನು ಮಾಡ್ತಿದ್ವಿ, ಎಷ್ಟು ಅಮೌಂಟ್ ಕೊಡ್ತಿದ್ವಿ, ತುಂಬಾ ಕಷ್ಟ ಇದೆ. ಕಮರ್ಷಿಯಲ್ ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ನಿಮ್ಮ ಹೋಟೆಲ್ ಸಂಘದ ಮಾಲೀಕರೆಲ್ಲ ಸೇರ್ಕೊಂಡು ಏನಾದರೂ ಡಿಸ್ಕಸ್ ಮಾಡಿದ್ದೀರಾ? ಮುಂದಿನ ದಿನದಲ್ಲಿ ಏನಾದರೂ ಕ್ರಮನೋ ಅಥವಾ ಏನಾದರೂ ಪ್ರೊಟೆಸ್ಟ್ ಮಾಡೋ ಥರ ಏನಾದರೂ ಪ್ಲಾನ್ ಇದೆಯಾ ಸರ್? ಮಾಲೀಕರ ಸಂಘದಿಂದ ಮಾತಾಡ್ತಿದ್ದಾರೆ, ಅದು ಇನ್ನೂ ನಮ್ಮವ್ರಿಗೂ ರೀಚ್ ಆಗಿಲ್ಲ. ನೋಡೋಣ ಅವ್ರು ಏನು ಕ್ರಮ ತಗೋತಾರೆ, ಅದಕ್ಕೆ ನಾವು ರೆಡಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಗಮನಿಸ್ತಾ ಇದ್ರೆ ಏನೂ ಕೂಡ ಮೊದಲೇ ಪ್ರಿಕಾಷನ್ಗಳನ್ನ ತೆಗೆದುಕೊಂಡಿರಲಿಲ್ಲ, ಅದಕ್ಕೆ ನೇರವಾದ ಪರಿಣಾಮ ಬೀರ್ತಾ ಇರೋದು. ಒಂದಷ್ಟು ಜನ ಇಲ್ಲಿ ಊಟ ಮಾಡ್ತಾ ಇದ್ದಾರೆ, ಸೊ ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗೋಣ ಬನ್ನಿ. ಇನ್ನೊಬ್ರು ಗ್ರಾಹಕರು ಈಗ ತಾನೇ ಊಟ ಕೂತ್ಕೊಂಡಿದ್ರು. ಸರ್ ಬೇಜಾರು ಮಾಡ್ಕೊಂಡ್ಬಿಡಿ, ಯಾಕಂತ ಹೇಳಿದ್ರೆ ಹಂಗಿದೆ ಸಿಚುವೇಶನ್. ಈಗ ಮನೇಲಿ ಅಡಿಗೆ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗ್ಬಿಟ್ಟಿದೆ. ಊಟ ಕೂತಿದ್ರಿ ಸರ್, ಇಷ್ಟು ದಿನ ಏನ್ ತಗೊಳ್ತಾ ಇದ್ರಿ, ಈಗೇನ್ ತಗೊಂಡಿದ್ರಿ? ಊಟ ತಗೊಂಡಿದ್ದೀವಿ. ಈಗ ಕಮರ್ಷಿಯಲ್ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಿದೆಯಲ್ಲ, ಸೊ ಎಷ್ಟು ಎಫೆಕ್ಟ್ ಆಗುತ್ತೆ ಸರ್? ಕಮರ್ಷಿಯಲ್ ರೇಟ್ ಜಾಸ್ತಿ ಆದರೆ ಮತ್ತೆ ಹೋಟ್ಲವ್ರು ಜಾಸ್ತಿ ಮಾಡ್ತಾರೆ. ಹೋಟ್ಲವ್ರು ಜಾಸ್ತಿ ಹೋದರೆ ಬಡವರಿಗೆ ಏಟಾಗುತ್ತದೆ. 10 ರೂಪಾಯಿ ಇರುವಾಗ ಆವಾಗ ಬಡವರಿಗೆ ಕೂಲಿ ಕೊಡಲ್ಲ, ಇಲ್ಲಿ ತಿನ್ನೋರಿಗೆ ರೇಟ್ ಜಾಸ್ತಿ ಆಗುತ್ತದೆ. ಎಲ್ಲ ತಲೆ ಮೇಲೆ ಸುತ್ತಕೊಂಡು ಬಡವ್ರ ತಲೆ ಮೇಲೆನೇ ಹಾಕ್ತಾರೆ ಅಂತೂ ಬೇರೆ ಏನೂ ಆಗಿಲ್ಲ. ಈ ಹೋಟ್ಲಲ್ಲಿ ಯಾವುದು ಸರ್ ನಿಮ್ಮ ಫೇವ್ರೇಟ್ ಡಿಶ್ಶು? ನಾವು ಅನ್ನ ಸಾಂಬಾರು ಯಾವಾಗಲೂ ತಗೊಳ್ತೀರಿ? ಹೌದು ಮೇಡಮ್. ಏನಾದರೂ ಜಾಸ್ತಿ ಮಾಡಿದಾರೆ ಹೋಟೆಲ್ನವರು? ಹೌದು ಮೇಡಮ್, ಜಾಸ್ತಿನೇ ಇದೆ. 50 ರೂಪಾಯಿ ಇತ್ತು, 70 ರೂಪಾಯಿ ಆಗುತ್ತದೆ. ಹಿಂಗೆ ಒಂದೊಂದಕ್ಕೆ ಮೇಲೆ ಹೋಗುತ್ತಂತ. ಅದು ಗ್ಯಾಸ್ ಕಮ್ಮಿ ಆದ್ರೂ ಇದು ಕಮ್ಮಿ ಆಗಲ್ಲ, ಹಂಗೆ ಮೇಲಕ್ಕೆ ಸ್ಟೆಪ್ ಓಕೆ, ಆರಾಮಾಗಿ ಊಟ ಮಾಡಿ ಸರ್. ಸಾರಿ, ಈಗ ನೋಡಿ 50 ರೂಪಾಯಿ ಇದ್ದಿದ್ದು ಊಟ ಕೂಡ ಈಗ 70 ರೂಪಾಯಿಗೆ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಅಂತ. ಸೊ ಎಲ್ಲ ಹೋಟೆಲ್ ಉದ್ಯಮ ಸೇರಿದಂತೆ ಕೆಲವೊಂದಷ್ಟು ರೆಸ್ಟೋರೆಂಟ್ಗಳಲ್ಲೂ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ. ಈಗ ಶ್ರೀಕೃಷ್ಣ ವಿಹಾರದಲ್ಲಿದ್ವಿ, ಕೆಲವೊಂದಷ್ಟು ಹೋಟೆಲ್ಗಳನ್ನ ಕೂಡ ಮೀಟ್ ಮಾಡೋಣ. ಅಲ್ಲಿರುವಂತ ಮಾಲೀಕರು ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ನಿಮ್ಗೆ ಏನ್ ಅನ್ಸುತ್ತೆ, ಈಗ ಮುಂದಿನ ದಿನದಲ್ಲಿ ಗ್ಯಾಸ್ ಸಿಗಲ್ಲ ಅಂತ ಹೇಳಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಫೇವ್ರೇಟ್ ಡಿಶಸ್ ಸಿಗೋದಿಲ್ಲ ಅಥವಾ ಕಾಯ್ಬೇಕಾಗತ್ತೆ, ಇಲ್ಲ ಒಲೆಯಲ್ಲಿ ಅಡಿಗೆ ಮಾಡ್ಕೊಳ್ಬೇಕಾಗತ್ತೆ, ಹಿಂಗ್ ಎದುರಿಸ್ತೀರಾ ಆ ಪರಿಸ್ಥಿತಿ? ಆಗಿನ ಕಾಲದಲ್ಲಿ ಒಲೆನೇ ಇತ್ತು, ಈಗ ಒಲೆ ಅಷ್ಟಿಲ್ಲ. ಇವಾಗೆಲ್ಲ ಗ್ಯಾಸ್ ಬಂದಿರೋದ್ರಿಂದ ಗ್ಯಾಸ್ ಅಂತಾರೆ. ಬೆಸ್ಟ್ ಒಲೆಯಲ್ಲಿ ಮಾಡ್ಬೋದು, ಅದು ಗುಡ್ ಫುಡ್, ಗುಡ್ ಹೆಲ್ತ್ಗೂ ಒಳ್ಳೇದು. ಯಾವತ್ತಾದ್ರೂ ಎಫೆಕ್ಟ್ ನಿಮ್ಗೆ ತಾಗಿದ್ಯಾ? ಎಫೆಕ್ಟ್ ಏನಾಗಿಲ್ಲ, ನಡೀತಾ ಇದೆ. ಹೆಂಗೋ ಮುಂದಕ್ಕೆ ಏನ್ ಫ್ಯೂಚರ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅಂದ್ರೆ ಗ್ಯಾಸ್ ಇದ್ರೆ ಕೆಲವ್ರಿಗೆ ಕೆಲ್ಸಕ್ಕೆ ಹೋಗೋರ್ಗೆ ಒಳ್ಳೇದಾಗುತ್ತೆ. ಸೌದೆ ಒಲೆಯಲ್ಲಿ ಬಂದು ಕೆಲಸ ಮಾಡಕ್ಕೆ ಕಷ್ಟ ಆಗುತ್ತೆ. ಅದ್ರ ಬದಲು ಗ್ಯಾಸ್ ಬೇಸ್ಟ್ ಅನ್ಸುತ್ತೆ. ಇದಕ್ಕೆ ರಾಜ್ಯ ಸರ್ಕಾರ ಸ್ವಲ್ಪ ಇನ್ವಾಲ್ವ್ಮೆಂಟ್ ತಗೊಂಡು ರೇಟ್ನ ಸ್ವಲ್ಪ ಕಡಿಮೆ ಮಾಡೋದು ಅಥವಾ ಇನ್ನೊಂದಷ್ಟು ಸ್ಟಾಕ್ಗಳನ್ನ ಇಟ್ಕೊಳ್ಳೋ ಕೆಲಸ ಮಾಡ್ಬೇಕಾಗಿತ್ತಾ ಅಂತ? ಮಾಡ್ಬೇಕಿತ್ತು ಅವರು, ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಗ್ಯಾಸ್ ಇಲ್ಲ ಅಂದ್ರೆ ಏನು ಆಗಲ್ಲ. ಪ್ರತಿಯೊಂದ್ ದಿನ ಕೆಲ್ಸಕ್ಕೆ ಹೋಗಿ ಬಂದು ಅಡಿಗೆ ಮಾಡೋದು ತುಂಬಾ ಕಷ್ಟ. ಸೌದೆ ಒಲೆ ಅವಾಗ ಮಾಡ್ತಿದ್ರು, ಕೆಲಸ ತೋಟದಲ್ಲಿ ಮಾಡ್ತಿದ್ರು. ಈಗ ಹೊರಗಡೆ ಹೋಗಿ ಕೆಲಸ ಮಾಡಿ ಬಂದು ಒಲೆಯಲ್ಲಿ ಕೆಲಸ ಮಾಡೋದು ತುಂಬಾ ಕಷ್ಟ ಇದೆ. ಗ್ಯಾಸ್ ಬೇಕಿತ್ತು. ಥ್ಯಾಂಕ್ ಯು.
ಇನ್ನೊಂದಷ್ಟು ಜನ ಗ್ರಾಹಕರು ಊಟಕ್ಕೆ ಬಂದಿದ್ದಾರೆ, ಸೊ ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗೋಣ ಬನ್ನಿ. ಇಲ್ಲೊಂದು ಫ್ಯಾಮಿಲಿ ಕೂಡ ಮಧ್ಯಾಹ್ನ ಲಂಚ್ಗೆ ಅಂತ ಬಂದಿದೆ, ಸೊ ಅವ್ರಿಗೂ ಕೂಡ ಕಮರ್ಷಿಯಲ್ ಗ್ಯಾಸ್ ಎಫೆಕ್ಟ್ ಎಷ್ಟು ಮಟ್ಟಿಗೆ ತಟ್ಟಿದೆ ಅಂತ ಕೇಳ್ತಾ ಹೋಗೋಣ. ಸರ್, ನಿಮ್ಗೆ ಗೊತ್ತಿರೋ ಹಾಗೆ 2 weeks ಇಂದ ವಾರ್ ನಡೀತಾ ಇದೆ. ವಾರ್ ನಡೀತಾ ಇರೋದು ಅಲ್ಲಾದ್ರೂ ಕೂಡ ನಮ್ಮ ದೇಶಕ್ಕೂ ಎಫೆಕ್ಟ್ ಆಗಿದೆ. ಸಂಬಂಧಪಟ್ಟಂಗೆ ಹೋಟೆಲು, ರೆಸ್ಟೋರೆಂಟು, ಶಾಲಾ ಕಾಲೇಜು ಅಂದ್ರೆ ಫ್ರೀ ಆಗಿ ಸರ್ಕಾರಿ ಶಾಲೆಯಲ್ಲಿ ಊಟ ಕೊಡ್ತಾ ಇದ್ರಲ್ಲ, ಸೊ ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ. ಸರ್, ಮೊದಲನೇದಾಗಿ ಆ ದೇಶದ ವಾರ್ ನಮ್ಮ ದೇಶಕ್ಕೆ ತಟ್ಟಿರೋದು ನಿಮಗೆ ಎಷ್ಟು ಬೇಸರ ಇದೆ? ಬೇಸರಗಿಂತ ಲೈಕ್ ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡೋದ್ರಿಂದ ಸೊ ನಮ್ಮ ಕಂಪನಿಯಲ್ಲಿ ಬೇಜಾನ್ ಜನ ವಲಸೆ ಬಂದಿದ್ದಾರೆ. ಸೊ ಕೇರಳದಿಂದ, ಆಂಧ್ರದಿಂದ, ತಮಿಳ್ನಾಡಿಂದ. ಸೊ ಅವರೆಲ್ಲ ಹೋಟೆಲ್ಸು, PGs ಅಲ್ಲಿ ಉಳ್ಕೊಂಡು ಊಟ ಅದ್ರ ಮೇಲೇ ಅವರು ನಂಬಿಕೆ ಕಟ್ಕೊಂಡಿದ್ದಾರೆ. ಸೊ ಇವಾಗ ಹೆಂಗಾಗಿದೆ ಅಂದರೆ ಸಿಚುವೇಶನ್ಸು, ಅವ್ರಿಗೆ ಪಾಪ ಹೋಟೆಲಲ್ಲೂ ತಿನ್ನೋಕ್ಕಾಗಲ್ಲ. ಸೊ PGಯಲ್ಲಿ ಬಂದು ಅವ್ರಿಗೆ ತಿಂಡಿ ಒಂದು, ರಾತ್ರಿ ಊಟ ಒಂದು ಸಿಗ್ತಾಯಿತ್ತು. ಇವಾಗ ಬೆಳಗ್ಗೆನೂ ಅನ್ನ ಸಾಂಬಾರೇ ಸಿಗ್ತಾಯಿದೆ, ರಾತ್ರಿನೂ ಅನ್ನ ಸಾಂಬಾರೇ ಸಿಗ್ತದೆ. ಸೊ ಅದನ್ನ ಕನ್ಸಿಡರ್ ಮಾಡಿದ್ರೆ ಅವ್ರನ್ನ ನಾವು, ಯಾಕಂದ್ರೆ ಫ್ಯಾಮಿಲಿ ಅಂದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು ನಾವು. ಆಸ್ ಅ ಬ್ಯಾಚುಲರ್ ಬಗ್ಗೆ ಯೋಚನೆ ಮಾಡಿದ್ರೆ ಅವ್ರಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಇಂಡಿಯನ್ ಕಲ್ಚರ್ ಅಂತ ಹೇಳಿದ್ರೆ ಮಸಾಲ ಭರಿತ ಪದಾರ್ಥಗಳು ಅಥವಾ ಕರ್ದಿರೋ ತಿಂಡಿಗಳು. ಬಟ್ ಗ್ಯಾಸ್ ಇಂದ ಏನಾಗುತ್ತೆ ಅಂತಂದ್ರೆ ಕರಿಯೋದಕ್ಕಾಗಲ್ಲ, ತುಂಬಾ ಹೊತ್ತು ಬೇಯಿಸೋದಕ್ಕಾಗೋದಿಲ್ಲ ಅಂತ ಒಂದು ಸಮಸ್ಯೆ ಕೇಳಿ ಬರ್ತಾ ಇದೆ. ಮುಂದಿನ ದಿನದಲ್ಲಿ ನಾವು ಬಂದು ದೋಸೆ ತಿಂತೀವ ನಮಗೆ ಗೊತ್ತಿಲ್ಲ. ಸೊ ಏನನ್ಸುತ್ತೆ ಸರ್? ಬೇಸರ ಅಂತೂ ಇದೆ. ಇದು ಬೇಗ ಮುಗಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಒಂದರಿಂದ ಒಂದು ಬೆಲೆ ಏರಿಕೆಗಳು ಸ್ಟಾರ್ಟ್ ಆಗುತ್ತೆ. ಗ್ಯಾಸ್ ಇಂದ ನೆಕ್ಸ್ಟು ಹಾಲು, ಅದು ಇದು ಮತ್ತೊಂದು ಆ್ಯಡ್ ಆನ್ ಆಗ್ತಾನೆ ಬರುತ್ತೆ. ಸೊ ಅದರಿಂದ ಅಲ್ಲೆಲ್ಲೋ ನಡೀತಾ ಇರೋದನ್ನ ಬೇಗ ಅವರು ಸ್ಟಾಪ್ ಮಾಡಿದ್ರೆ ನಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ಕೈ ಸರ್ಕಾರ ಅಂದ್ರೆ ಅಧಿಕಾರಕ್ಕೆ ಬಂದಾಗಿಂದ ಈಗ 2.5 ವರ್ಷ ಆಗ್ತಾ ಬರ್ತಾ ಇದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಒಂದೇ ಒಂದು ವಸ್ತು ರೇಟ್ ಕಡಿಮೆ ಆಗಿಲ್ಲ ಸರ್. ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಗಿರೋದನ್ನ ಕೇಳಿದ್ರೆ ಕೇಂದ್ರ ಸರ್ಕಾರ ಕೇಳಿ ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ಎಷ್ಟು ಇನ್ವಾಲ್ವ್ಮೆಂಟ್ ತೆಗೆದುಕೊಳ್ಬೇಕು ಸರ್? ಕೊನೆಯದಾಗಿ ಹೇಳೋದಾದ್ರೆ ರಾಜ್ಯ ಸರ್ಕಾರ ಆಕ್ಚುಲಿ ನೋಡೋದಿದ್ರೆ ಅವರು ಇದು ಮಾಡಬೇಕಾಗತ್ತೆ, ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ಬೇಕಾಗತ್ತೆ. ಕೇಂದ್ರ ಸರ್ಕಾರ ಆದಷ್ಟು ಮಾಡ್ತಾ ಇದೆ, ಬಟ್ ರಾಜ್ಯ ಸರ್ಕಾರನು ಯಾಕಂದ್ರೆ ಅವರು ತುಂಬಾ ಭರವಸೆ ಕೊಟ್ಟು ಗೆದ್ದಿ ಬಂದಿರೋರು. ಸೊ ಈ ಟೈಮಲ್ಲಿ ಅವರು ಭರವಸೆ ಇನ್ನ ಕೊಡಬೇಕು ಜನಗಳಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಅಂದ್ರೆ ರಾಜ್ಯ ಸರ್ಕಾರವೂ ಕೂಡ ಇನ್ವಾಲ್ವ್ಮೆಂಟ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ. ಕೇವಲ ಅಧಿಕಾರದ ಅಮಲಿಗೋ ಅಥವಾ ಅಧಿಕಾರವನ್ನ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ನುವಂತ ಕಾರಣಕ್ಕೂ ಬರೀ ಭರವಸೆಗಳನ್ನ ಕೊಡಬಾರ್ದು ಅಂತ ಇನ್ನೊಬ್ರು ಗ್ರಾಹಕರಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಗೆ ಗೊತ್ತಿರುತ್ತೆ ಮೇಡಮ್, ವರ್ಲ್ಡ್ ವೈಡ್ ವಾರ್ ಆಗ್ತಿದೆ, ಇಸ್ರೇಲ್, ಇರಾನ್ ಹಾಗೆ ಅಮೆರಿಕ. ಅದು ಯುದ್ಧದ ಎಫೆಕ್ಟ್ ತಟ್ಟಿರೋದು ಮಾತ್ರ ನಮ್ಮ ಭಾರತಕ್ಕೆ. ಈಗಾಗಲೇ ಹೋಟೆಲ್ಗಳಲ್ಲೂ ಕೂಡ ಕೆಲ ಮೆನುಗಳನ್ನ ತೆಗೆದಾಕಿದ್ದಾರೆ. ಕೆಲವೊಂದು ಹೋಟೆಲ್ಗೆ ತಟ್ಟಿದೆ ಹೋದ್ರು ಕೂಡ. ನೀವು ಆತರ ಎಫೆಕ್ಟ್ ನ ಅನುಭವಿಸಿದ್ದೀರಾ? ತುಂಬಾ ಚೆನ್ನಾಗಿದೆ, ಎಫೆಕ್ಟ್ ಆಗಿದೆ. ಬ್ಯಾಂಗ್ಳೂರಲ್ಲಿ ತುಂಬಾ ತೊಂದರೆಗಳಾಗ್ತಾ ಇದೆ. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಕಡಿಮೆ ಆಗ್ಬೇಕಂತ ಯೋಚನೆ ಮಾಡ್ಬೇಕು. ಅವ್ರಿಗೂ ಪಾಪ ತುಂಬಾ ಲಾಸ್ ಆಗ್ತಾ ಇದೆಲ್ಲ. ಇವಾಗ ಬ್ಯಾಂಗ್ಳೂರಲ್ಲಿ ಎಷ್ಟೋ ಹೋಟ್ಲ್ಗಳಿಗೆ ಮಾಲೀಕರು ದುಡ್ಡು ಹಾಕಿರ್ತಾರೆ, ಅವ್ರಿಗೂ ಲಾಭ ಬೇಕಂತ ಕೇಳ್ತಾ ಇದಾರೆ, ಬಟ್ ಎಲ್ಲ ಲಾಸ್ ಆಗ್ತಾ ಇದೆ. ಅವ್ರಿಗೂ ಪಾಪ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಎಷ್ಟೋ ಹೋಟೆಲ್ಗಳಲ್ಲಿ ದೋಸೆ ಮಾಡ್ತಾ ಇಲ್ಲ ಮೇಡಮ್. ಸೊ ನಿಮ್ ಫೇವ್ರೆಟ್ ಡಿಶ್ ಯಾವುದು? ಇಲ್ಲಿ ಏನು ಊಟಕ್ಕೆ ಬಂದಿದ್ರಿ, ಏನಾದ್ರೂ ಎಫೆಕ್ಟ್ ಆಗಿದೆ? ಬಿರಿಯಾನಿ ಚೆನ್ನಾಗಿದೆ. ಈಗ ರಾಜ್ಯ ಸರ್ಕಾರ ಕೂಡ ಏನಾದ್ರೂ ದಾಸ್ತಾನಿ ಇಟ್ಕೊಳ್ಬೇಕಾಗಿತ್ತು, ಯಾಕಂತ ಹೇಳಿದ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಮೇಡಮ್. ಈಗ ಅಲ್ಲಿ ನಡೀತಾ ಇರೋ ಯುದ್ಧನೇ ಈ ತರ ಎಫೆಕ್ಟ್ ಆಗಿರೋವಾಗ ನಮ್ಮ ದೇಶದಲ್ಲಿ ಯುದ್ಧ ಆದ್ರೆ ಇನ್ಯಾವ ತರ ಇನ್ನ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಕೋವಿಡ್ ಟೈಮಲ್ಲೇ ನೋಡಿದ್ವಲ್ಲ ಎಷ್ಟು ಕಷ್ಟ ಆಗಿದೆ. ಇವಾಗ ಅದಕ್ಕಿಂತ ಡಬಲ್ ಟಫ್ ಆಗ್ತಾ ಇದೆ. ಅದಕ್ಕೋಸ್ಕರ ಅವಾಗ ಊಟ ಇಲ್ದಿರೋ ಪ್ರಾಬ್ಲಮ್ ಆಗ್ತಾ ಇದೆ, ಇವಾಗ ಇದಕ್ಕೊಂಥರ ಪ್ರಾಬ್ಲಮ್ ಬರ್ತಾ ಇದೆ. ಈಗ ಜಸ್ಟ್ ಗ್ಯಾಸ್ ವಿಚಾರ ಅಂತ ಮಾತ್ರ ಅಲ್ಲ ಮೇಡಮ್, ತೈಲದಲ್ಲೂ ಕೂಡ ಅಂದ್ರೆ ಪೆಟ್ರೋಲ್ ಡೀಸೆಲ್ಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ನಿಮ್ಮ ಹತ್ರ ವೆಹಿಕಲ್ ಇದೆಯಾ? ಏನಾದ್ರು ರೇಟ್ ಜಾಸ್ತಿ ಆಗಿತ್ತಾ? ಇದೆ. ಅದಕ್ಕೋಸ್ಕರ ಎಲ್ಲ ಬಿಸಿ ಮುಟ್ಟಿದೆ ಬ್ಯಾಂಗ್ಳೂರ್ಗೆ ಇವಾಗ. ಮುಂದಿನ ದಿನದಲ್ಲಿ ನೀವ್ ಯಾವ ತರ ಪ್ರಿಪೇರ್ ಆಗಿದ್ದೀರಾ? ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ಮೇಡಮ್. ಸಾಲು ಥ್ಯಾಂಕ್ಸ್. ವರ್ಕ್ ಫ್ರಮ್ ಹೋಮ್ ಕೊಟ್ರೆ ಏನ್ ಮಾಡ್ತೀರಾ? ಥ್ಯಾಂಕ್ ಯು ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಎಸ್, ನೋಡಿ ಈಗ ಹೇಗೆ ಆಗ್ಬಿಡತ್ತೆ ಅಂತ ಹೇಳಿದ್ರೆ ಯುದ್ಧ ಎಲ್ಲೋ ನಡೀತಾ ಇರೋದು, ಬಟ್ ಎಫೆಕ್ಟ್ ಮಾತ್ರ ಎಲ್ಲಾ ಕಡೆನೂ ತಾಗುತ್ತೆ. ಸಂಬಂಧಪಟ್ಟಂತೆ ವರ್ಕ್ ಫ್ರಮ್ ಹೋಮ್ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ, ಯಾಕಂತಂದ್ರೆ ಬಹಳಷ್ಟು ದೇಶಗಳು ಕೂಡ ಈಗ ಅದೇ ರೀತಿ ಆಗ್ತಾ ಇದೆ. ಇನ್ನೊಂದಷ್ಟು ಜನ ಇದ್ದಾರೆ, ಬನ್ನಿ ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಇಲ್ಲೊಬ್ರು ಗ್ರಾಹಕರು ಇದ್ದಾರೆ. ಸೊ ಪಾರ್ಸಲ್ ತಗೊಳಕಂತ ಬಂದಿದ್ರು, ಏನೋ ಪ್ಯಾಕಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಾನು ಪಳ್ಳ್ಯ ಗಣೇಶ್ ಅಂತ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್ ಹೋಟೆಲ್ಗೆ? ಇದು ಶುರುವಾಗಿದ್ದರಿಂದ ಇಲ್ಲೇ ಇರೋದು, ನಾ ಇಲ್ಲೇ ಬರ್ತಾ ಇದ್ದೀನಿ. ಸಂಡೇ ಸ್ಪೆಷಲ್ ಏನೋ ಪಾರ್ಸಲ್ ಎಲ್ಲ ತಗೊಂಡಿದ್ದೀರಾ, ಏನಿದೆ? ಆಕ್ಚುಲಿ ಫಾರ್ ಮೈ ವೈಫ್, ಮಿಸಸ್ಗೋಸ್ಕರ ತಗೊಂಡಿರೋದು. ಶಿ ಇಸ್ ಆಕ್ಚುಲಿ ನಾಟ್ ವೆಲ್, ಸೊ ಶಿ ಇಸ್ ಅನ್ಏಬಲ್ ಟು ಪ್ರಿಪೇರ್ ಹರ್ ಓನ್ ಕುಕ್, ಮಾಡೋಕ್ಕಾಗಲ್ಲ ಅಂತ. ಸೊ ಐ ಆಮ್ ಹೆಲ್ಪಿಂಗ್ ಹರ್ ಇನ್ ದಿಸ್ ವೇ. ಓಕೆ ಸರ್, ಈಗ ನೋಡಿ ನಾವು ಒಂದಷ್ಟು ಜನ ಮಾತಾಡ್ಸ್ಕೊಂಡ್ ಬರ್ತಾ ಇದ್ವಿ. ಕೆಲವೊಂದಷ್ಟು ಜನ ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂತಂದ್ರೆ ನಿಮ್ ತರ ಈಗ ವೈಫ್ಗೆ ಹುಷಾರಿಲ್ಲ ಅಲ್ವಾ, ಅದು ಎಫೆಕ್ಟ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಹೇಳ್ತಿರೋದು ಈ ತರ ಸಮಸ್ಯೆಗಳು ಎಷ್ಟೋ ಜನಕ್ಕೆ ಇರುತ್ತೆ. ಹೋಟ್ಲಲ್ಲಿ ಮಜಾ ಮಾಡೋದಕ್ಕೆ ಎಲ್ಲರೂ ಬರೋದಿಲ್ಲ ಅಲ್ವಾ. ದಿಸ್ ಈಸ್ ದ ಆ್ಯಕ್ಚುಲಿ ಕೆಲವ್ರಿಗೆ ಅನಿವಾರ್ಯ ಆಗತ್ತೆ. ಕೆಲವ್ರು ಸೀನಿಯರ್ ಸಿಟಿಸನ್ಗೆ ಹೆಲ್ಪ್ಲೆಸ್ ಹ್ಯಾಂಡ್ಸು ಇರ್ತಾರೆ. ನಮ್ಮ ಥರ ವಿಚಾರ ಎಷ್ಟೋ ಜನ ಇರ್ತಾರೆ ಅಲ್ವಾ. ಅವರಿಗೆ ಯಾರು ಮಾಡ್ತಾರೆ ಅಂತ ಯಾರು ಕೇಳಲ್ಲ. ಇದು ಮಾಧ್ಯಮದಿಂದ ಅವರು ಎಲ್ಲ ಸರ್ಕಾರಕ್ಕೇನು ನಮ್ಮ ಮೆಸೇಜ್ ಕೊಡ್ತಾ ಇರೋದು. ನಾನು ಏನು ಕೊಡ್ತಾ ಇದ್ದೀನಿ ಅಂತಂದರೆ,
ಈ ಥರ ಇರೋಗಿದು ಇದೇ ಟೈಮಲ್ಲೇ ಇವ್ರು ಇವಾಗ ಇದ್ರಲ್ಲಿ ಕಂಟ್ರೋಲ್ ಮಾಡಿ ಮಿಸ್ಯೂಸ್ ಆಗದಲ್ಲಿ ಇರೋನ್ನ ಸಿಲಿಂಡರ್ನ ಈ ಥರ ನಮ್ಮ ಸಾರ್ವಜನಿಕರಿಗೆ ಏನು ತೊಂದರೆ ಆಗದಂಗೆ ಅದನ್ನು ಕೊಟ್ಟು, ಯಾಕೆಂದ್ರೆ ಇದ್ರಲ್ಲಿ ನೋಡಿ ರೇಟು ಕೂಡ ಜಾಸ್ತಿ ಮಾಡಿದ್ದಾರೆ ಇವಾಗ. ಈಗ ಯಾರಿಗೂ ಸೀನಿಯರ್ ಸಿಟಿಸನ್ಗೆ ಇನ್ಕಮ್ ಇರಲ್ಲ, ಅವರೆಲ್ಲ ಪೆನ್ಷನರ್ಸ್ ಆಗಿರ್ತಾರೆ. ಸೊ ಅವ್ರು ಎಲ್ಲಿಗೆ ಹೋಗಬೇಕು? ಅವ್ರಿಗೆ ಯಾರಿಗೂ ಹೆಲ್ಪಿಂಗ್ ಹ್ಯಾಂಡ್ ಇಲ್ಲ. ಆ ಲೈನ್ ಆಫ್ ಆ್ಯಕ್ಷನಲ್ಲಿ ಹೋಗಿ ಈ ಸರ್ಕಾರ ನೋಡಿದ್ರೆ ಅವರಿಗೆ ತುಂಬ ಈ ಟೈಮಲ್ಲಿ ಕ್ರಿಟಿಕಲ್ ಟೈಮ್ ಇದು ಇವಾಗ. ಈ ಟೈಮಲ್ಲಿ ಅವರಿಗೆ ಕ್ರೈಸಿಸಲ್ಲಿ ಹೆಲ್ಪ್ ಮಾಡಿದ್ರೇ ಹಿಂದಿರುತ್ತೆ. ಯಾಕೆಂದರೆ ದುಡ್ಡಿದ್ದವ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಸೀನಿಯರ್ ಸಿಟಿಸನ್ನು ಪಾಪ ರಾಮಯ್ಯ ಹಾಸ್ಪಿಟ್ಲ್ ಹತ್ರನೂ ಹೋಟೆಲ್ಸ್ ಇದೆ, ಎಲ್ಲರೂ ಮಜಾ ಮಾಡೋಕ್ಕೆ ಹೋಗಲ್ಲ. ಅಲ್ಲಿ ಕೆಲವರು ಪೇಷಂಟಿಗೋಸ್ಕರ ಹೋಗ್ತಾರೆ. ಅವ್ರ ಥರ ಇವ್ರು ಪಾಪ ಪೇಷಂಟು ಅಡ್ಮಿಟ್ ಆಗಿದ್ದಾರೆ, ಅವ್ರು ಎಲ್ಲೂ ಬೇರೆ ಕಡೆ ಹೋಗೋಂಗಿಲ್ಲ. ಶಾರ್ಟ್ ಟೈಮಲ್ಲಿ ಬಂದ್ಬಿಟ್ಟು ಅವರು ತಿಂದು ಅವರಿಗೂ ತೊಗೊಂಡೋಗ್ಬೇಕಾಗತ್ತೆ. ಈ ಥರ ಆ ಲೈನಲ್ಲಿ ಹೋಗಿ ಇವ್ರು ಕೆಲಸ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಹೇಳಿದ್ರಿ ಸರ್. ಈಗ ಮನೆಯಲ್ಲಿ ನಾಳೆ ಅಡುಗೆ ಮಾಡಬೇಕು ಅಂದರೆ ಅಕ್ಕಿ ಬೇಳೆನೆಲ್ಲ ಇವತ್ತೇ ಪ್ರಿಪೇರ್ ಮಾಡಿ ಇಟ್ಕೊಳ್ತೀವಿ ಸರ್. ಅದೇ ಥರ ಸರ್ಕಾರ ಏನಕ್ಕೆ ಮೊದಲೇ ದಾಸ್ತಾನು ಇಟ್ಕೊಳ್ಳಿಲ್ಲ? ಸರ್ಕಾರಕ್ಕೇನು ತಲೆ ಇಲ್ಲ ಅಂತ ನಿಮ್ಗೆ ಯಾವತ್ತಾದ್ರೂ ಅನಿಸಿದ್ಯಾ ಈ ಯುದ್ಧ ಶುರುವಾದ ಮೇಲೆ? ತಲೆ ಇಲ್ಲ ಅನ್ನೋಕ್ಕಿಂತ ಅವರಿಗೆಲ್ಲ ಗೊತ್ತಿದೆ, ಗೊತ್ತಿಲ್ಲದೆ ಇರೋಂಥದ್ದು ಏನು ಮ್ಯಾಟರ್ ಇಲ್ಲ ಇದು. ಆದರೆ ಅವರು ಅದ್ರ ಬಗ್ಗೆ ಒಂದು ಕಾಳಜಿ ಅಂತೀವಲ್ಲ, ಅದನ್ನು ಸರಿಯಾಗಿ ತಗೊಂಡ್ರೆ ಅರ್ಥ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಕರೆಕ್ಟಾಗಿ ಅವರು ಯಾರು ನಮ್ಮ ಏರು ಬೇರು ಮಾಡೋದ್ರಿಂದ ಬೆಲೆಯಲ್ಲಿ ಒಂದು ಸ್ಟ್ಯಾಂಡರ್ಡ್ ರೇಟ್ ಮಾಡಬೇಕು. ಹೌದಪ್ಪ, ನಾವು ಇಷ್ಟು ವರ್ಷಕ್ಕೆ ಅಂತ ಇದು ಮಾಡ್ತೀವಿ, ಆಮೇಲೆ ಮಾಡ್ತೀವಿ. ಇದರಲ್ಲಿ ಹಾಗೆ ಅಲ್ಲೇ ಅಲ್ಲ, ಬೆಳಗ್ಗೆ ಹೋಗಿ ರೇಟ್ನ ಒಂದು, ರಾತ್ರಿ ಸಾಯಂಕಾಲ ಹೋದರೆ ಬೇರೆ ರೇಟ್ ಆಗಿರುತ್ತೆ. ಆ ಥರ ಏರುಪೇರು ಆಗಬಾರ್ದು. ಫ್ಲಕ್ಚುಯೇಷನ್ ಇರಬೇಕು, ಬಟ್ ಅದಕ್ಕೊಂದು ಟೈಮ್ ಲಿಮಿಟ್ ಅಂತ ಇರಬೇಕು. ನೀವು ಇವತ್ತು ಮಾಡಿದ್ರೆ ನಾಳೆನೂ ಮಾಡಿಬಿಟ್ವಪ್ಪ ಅಂತಂದರೆ ಅದು ಇಂಬ್ಯಾಲೆನ್ಸ್ ಆಗುತ್ತೆ. ಹಂಗೆ ಆಗಬಾರ್ದು. ಅದೇ ಥರ ಅದಕ್ಕೊಂದು ಟೈಮ್ ಫಿಕ್ಸ್ ಇರಬೇಕು. ಇವತ್ತು ಮಾಡಿದ್ದೀರಲ್ವಾ, ಅದಕ್ಕೊಂದು ಟೈಮ್ ಕೊಡಿ. ಅದಪ್ಪ ಭಾಳ ಇದಾಗಿದೆ, ಕ್ರೈಸಿಸ್ ಆಗಿದೆ ಅಂತ ಮಾಡಿದ್ದೀವಿ ಅಂತ ಆ ಥರ ಬಿಟ್ಬಿಟ್ಟು ಇಲ್ಲ ಮನಸ್ಸಿಗೆ ಬಂದಂಗೆ ಈ ತಿಂಗಳದ್ದು ಒಂದು 70 ರೂಪಾಯಿ, ನಾಳೆ ಮುಂದಿನ ತಿಂಗಳು ಹೋದರೆ 74 ರೂಪಾಯಿ kg, ಅದು ಇಂಬ್ಯಾಲೆನ್ಸು, ಅದು ಸರಿಯಲ್ಲ. ಅದು ಸಾಮಾನ್ಯ ಜನಕ್ಕೆ, ಸಾಮಾನ್ಯ ನಾಗರಿಕರಿಗೆ ಅದನ್ನು ಕರೆಕ್ಟಾಗಿ ಅವ್ರಿಗೆ ಒಂದು ಕೊಂಡ್ಕೊಳ್ಳೋ ರೀತಿಯಲ್ಲಿ ಅವ್ರು ಬ್ಯಾಲೆನ್ಸ್ ಆಗಿರಬೇಕು. ಸೀನಿಯರ್ ಸಿಟಿಸನ್ನು, ಪೆನ್ಷನರ್ಸ್ ಇರ್ತಾರೆ, ಕೆಲವರು ಹೆಲ್ಪ್ಲೆಸ್ ಜನ ಇರ್ತಾರೆ. ಈ ಥರ ಪಾಲಿಟಿಕ್ಸ್, ಹೌದು, ಈ ಪಾಲಿಟಿಕ್ಸಲ್ಲಿ ಇಷ್ಟೊಂದು ದುಡ್ಡನ್ನ ದುಂದು ಮಾಡೋದ್ರಿಂದ ಏನು ಲಾಭ ಇಲ್ಲ. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ನಮ್ಮ ಮನೇಲೇ ಒಂದು ಪೇಷಂಟ್ ಇದ್ದರೆ ನಾವು ಅವ್ರು ಎಷ್ಟು ಸ್ಟ್ರಗಲ್ ಆಗ್ತೀವಿ ಅಂತ ಅವ್ರಿಗೆ ಅವಾಗ ಮೈಂಡಲ್ಲಿ ಬಂದರೆ ಅದು ನ್ಯಾಷನಲ್ ಲೆವೆಲಿಗೆ ಅವ್ರಿಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸರ್, ಮಾತಾಡಿ. ಮೈ ಪ್ಲೆಜರ್. ವೀಕ್ಷಕರೇ, ಗಮನಿಸ್ತಾ ಇದ್ರಲ್ಲ, ಎಲ್ಲರೂ ಕೂಡ ಹೋಟೆಲ್ಗೆ ಮೋಜು ಮಸ್ತಿಗೋ ಅಥವಾ ನನ್ನ ಫೇವ್ರೇಟ್ ಡಿಶ್ ತಿನ್ಬೇಕು ಅಂತ ಬರೋದಿಲ್ಲ. ಅವ್ರಿಗೂ ಕೂಡ ಮನೆಯಲ್ಲಿ ರೋಗಗ್ರಸ್ತ ತಾಯಿನೋ, ತಂಗಿನೋ, ಹೆಂಡತಿನೋ, ಮಕ್ಕಳು ಇದ್ದೇ ಇರ್ತಾರಲ್ವಾ. ಸೊ ಇವ್ರು ಹೇಳ್ತಾ ಇರೋದು ಕೂಡ ದಯವಿಟ್ಟು ಸರ್ಕಾರವು ಗಮನ ವಹಿಸಬೇಕು. ಅದು ರಾಜ್ಯ ಆಗಿರ್ಲಿ, ಕೇಂದ್ರ ಆಗಿರ್ಲಿ, ಸಂಬಂಧಪಟ್ಟಂತೆ ಸ್ವಲ್ಪ ದಾಸ್ತಾನುಗಳನ್ನೇ ಇನ್ನು ಮುಂದೆ ಆದ್ರೂ ಇಟ್ಕೊಳ್ಬೇಕು ಅಂತ. ಇನ್ನೊಂದಷ್ಟು ಜನ ಗ್ರಾಹಕರಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸೊ ಗಮನಿಸ್ತಾ ಇದ್ರಿ, ನಾವಿವತ್ತು ಸಿಲಿಂಡರ್ ಡೆಲಿವರಿ ಮಾಡುವಂತಹ ಏಜೆನ್ಸೀಸ್ ಇಲ್ಲಿದ್ದೀವಿ. ಸೊ ಮಾತಾಡಿಸ್ತಾ ಹೋಗೋಣ. ಇಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ವರ್ಗದವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ಶಿವರಾಮ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಸರ್? 26 ಇಯರ್ಸ್. 26 ಇಯರ್ ಅಂತ ಹೇಳಿದ್ರೆ ಬಹಳ ಸುದೀರ್ಘವಾದಂತ ಪಯಣ ನಿಮ್ದು. ಗೊತ್ತಿರುತ್ತೆ ರೇಟ್ ಜಾಸ್ತಿ ಆದಾಗ ಹೆಂಗ್ ಸ್ಪಂದನೆ ಸಿಗುತ್ತೆ ಜನರಿಂದ, ಕಡಿಮೆ ಆದಾಗ ಹೇಗೆ ಅಂತ. ಸೊ ಇಷ್ಟು ವರ್ಷಗಳ ಕಾಲ ಸರ್ ಎಷ್ಟೆಷ್ಟೋ ಯುದ್ಧಗಳು ನೋಡ್ಬಿಟ್ಟಿದೀವಿ. ಈ ರೀತಿಯಾದಂತ ಎಫೆಕ್ಟ್ ಯಾವತ್ತೂ ಕಂಡಿಲ್ಲ? ಯಾವತ್ತಿಲ್ಲ ಮೇಡಮ್, ಇದೆ ಫಸ್ಟ್ ಟೈಮ್ ಈ ತರ ಆಗಿರೋದು. ಓಕೆ, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು ಕೂಡ ಆರ್ಡರ್ ಮಾಡ್ಕೋತಾರೆ ಅಥವಾ ಡೆಲಿವರಿ ಮಾಡ್ಕೊಳ್ಳೋದಕ್ಕೆ ಬುಕ್ ಮಾಡ್ಕೊಳ್ತಾರೆ. ಈಗ ಯಾವ ತರ ಬುಕ್ಕಿಂಗ್ ಆಗ್ತಾ ಇದೆ? ಜೊತೆಗೆ 25 ದಿನಕ್ಕಿಂತ ಮುಂಚೆ ಮಾಡ್ಕೊಳ್ಬೇಕು ಅನ್ನೋದು ಏನೇನೋ ಹೊಸ ಹೊಸ ರೂಲ್ಸ್ ನಿಮ್ಮ ಕಡೆಯಿಂದ ಗ್ರಾಹಕರಿಗೆ ಹೇಳೋದಾದ್ರೆ? ಇಲ್ಲ, ಈ ತೀ ನಮ್ಮ ಏಜೆನ್ಸಿ ತೊಂದರೆ ಇಲ್ಲ. 2 ಇಂದ 3 ಡೇಸಲ್ಲಿ ಸಪ್ಲೈ ಕೊಡ್ತಾ ಇದ್ದೀವಿ. ಅಂತ ಪ್ರಾಬ್ಲಮ್ ಇಲ್ಲ. ಜನ ಭಯ ಬಿದ್ದು ಬುಕ್ ಮಾಡ್ತಾ ಇದ್ದಾರೆ ಅಷ್ಟೇ. ತೊಂದರೆ ಗ್ಯಾಸಿಗೆ, ಮನೆಗೆ ಅಂತೂ ಗ್ರಾಹಕರಿಗೆ ಏನು ತೊಂದರೆ ಇಲ್ಲ. ಜನ ಭಯ ಬೀಳ್ತಾ ಇದ್ದಾರೆ. ಇದಕ್ಕೆ ಯುಗಾದಿ ಹಬ್ಬ ಇದೆ, ರಂಜಾನ್ ಇದೆ, ಅದರಿಂದ ಸ್ವಲ್ಪ ಬುಕಿಂಗ್ ಜಾಸ್ತಿ ಆಗ್ತಾ ಇದೆ. ಈಗ ದಿನ ಬಳಕೆಯ ಸಿಲಿಂಡರ್ಗೂ ಕಮರ್ಷಿಯಲ್ ಸಿಲಿಂಡರ್ಗೂ ತುಂಬಾ ವ್ಯತ್ಯಾಸ ಇದೆ. ಕಮರ್ಷಿಯಲ್ ಸಿಲಿಂಡರ್ ಬರ್ತಾ ಇದೆಯಾ? ಕಮರ್ಷಿಯಲ್ ಏನು ಬರ್ತಾ ಇಲ್ಲ. ಏನ್ ಮಾಡ್ಬೇಕು ಸರ್ ಹಾಗಾದ್ರೆ ಹೋಟೆಲ್ ಅವರು? ಏನಿಲ್ಲ, ಹೋಟೆಲ್ಗೆ ಬಂದ್ ಮಾಡಿ ಅಂತ ಹೇಳಿದಾರಲ್ಲ, ಸರ್ಕಾರನೇ ಹೇಳಿದ್ದಾರೆ. ನೋಡಿ, 4 ಸಿಲಿಂಡರ್ ಒಂದು ತಿಂಗಳಿಂದ ಹಂಗೆ ಇದೆ. ಬರೀ ಹಾಸ್ಪಿಟಲ್ ಸಪ್ಲೈ ಮಾಡ್ತಾ ಇದೀವಿ. ಮುಂದಿನ ದಿನದಲ್ಲಿ ಈ ಎಫೆಕ್ಟ್ ಇನ್ನೆಷ್ಟು ಜೋರಾಗಬಹುದು? 28 ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು, 28ಗಿಂತ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇನಾದ್ರೂ ನಿಮ್ಗೆ ಗೈಡ್ಲೈನ್ಸ್ ಬಂದಿದ್ಯಾ? ಸ್ವಲ್ಪ ನೋಡ್ಕೊಂಡು ಮಾಡಿ ಅದು ಇದು ಅಂತ. ಡೈಲಿ ಮೆಸೇಜ್ ಬರ್ತಾ ಇರುತ್ತೆ ಸೇಲ್ಸ್ ಆಫೀಸರ್ ಕಡೆಯಿಂದ. ಡೈಲಿ ಚೆಕಿಂಗು ಇದೆ. OTP ಕಂಪಲ್ಸರಿ. ಕಮರ್ಷಿಯಲ್ ಸಿಲಿಂಡರ್ ನೋಡ್ತಾ ಇದೀವಲ್ಲ ಸರ್, ಅದೆಲ್ಲವೂ ಖಾಲಿನಾ ಅಥವಾ ಏನು? ಖಾಲಿ ಇದೆ, 4 ಫುಲ್ ಇರೋದು. ಸರ್ ಕಮರ್ಷಿಯಲ್ ಒಂದು ಸಿಲಿಂಡರ್ಗೆ ಎಷ್ಟು? ಈಗ ವಾರ ಆದ್ಮೇಲೆ ಎಷ್ಟು ರೇಟ್ ಜಾಸ್ತಿ ಆಗಿದೆ? ಅಥವಾ ಕಾಳಸಂತೆಯಲ್ಲಿ ಕಂಪೇರ್ ಮಾಡಿದ್ರೆ ನಿಮ್ಮ ಏಜೆನ್ಸೀಸ್ ಅಲ್ಲಿ ಏನಾದ್ರೂ ಡಿಸ್ಕೌಂಟ್ಸು ಅಥವಾ ಒಂದಿಷ್ಟು ಜಾಸ್ತಿ ಮಾಡಿ ಅಂತ ಸರ್ಕಾರ ಹೇಳಿರೋದು ಆ ಥರ ಏನಾದ್ರು? ಇಲ್ಲ ಆ ಥರ ಏನಿಲ್ಲ. ಬಿಲ್ ರೇಟ್ ಏನಿದೆ ಅದು ತಗೊಳ್ತೀವಿ. ಅದ್ರ ಎಕ್ಸ್ಟ್ರಾಸ್ ಇಲ್ಲ? ಇಲ್ಲ, ಎಕ್ಸ್ಟ್ರಾ ಇಲ್ಲ. ಅವ್ರು ಏನಾದ್ರು ಡೆಲಿವರಿ ಚಾರ್ಜ್ 10-20 ರೂಪಾಯಿ ಕೊಟ್ಟರೆ ತಗೊಳ್ತೀವಿ, ಇಲ್ಲ ಅಂದ್ರೆ ಇಲ್ಲ. ವಿತೌಟ್ ಬಿಲ್ ಸಪ್ಲೈನ ಕೊಡಂಗಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.
ನೋಡಿ ಗಮನಿಸ್ತಾ ಇದ್ರಲ್ಲ, ಅಂದ್ರೆ ಜಸ್ಟ್ ಒಂದು 4 ಸಿಲಿಂಡರ್ ಇಟ್ಕೊಂಡಿದ್ದಾರೆ. ತುಂಬಾ ಎಮರ್ಜೆನ್ಸೀಸ್ ಆದ್ರೆ ರೋಗಿಗಳಿಗೆ ಬೇಕಾಗತ್ತಲ್ಲ ಅಂತ ಇಟ್ಕೊಂಡಿದ್ದಾರೆ. ಅಂದ್ರೆ ರೋಗಿಗಳಿಗೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫುಡ್ ಎಲ್ಲ ಪ್ರಿಪೇರ್ ಮಾಡ್ತಾರಲ್ಲ, ಹಾಗಾಗಿ ಸೊ ಇವತ್ತಂತೂ ಗ್ರಾಹಕರು ಇಲ್ಲವೇ ಇಲ್ಲ, ಭಯ ಬೀಳ್ತಿದ್ದಾರೆ. ಯಾವುದಕ್ಕೂ ಇನ್ನೊಂದು ಸ್ವಲ್ಪ ದಿನ ಕಾದ್ ನೋಡೋಣ ಏನಾಗತ್ತೆ ಅಂತ. ಬನ್ನಿ ಮಾತಾಡಿಸ್ತಾ ಹೋಗೋಣ ಇನ್ ಯಾರಾದ್ರೂ ಸಿಕ್ಕಿದ್ರೆ. ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆಯಿಂದಾಗಿ ಈಗಾಗಲೇ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಜಸ್ಟ್ ನಾವು ದೊಡ್ಡ ದೊಡ್ಡ ಉದ್ಯಮಗಳು ಹೋಟೆಲ್ಗಳಿಗೆ ಮಾತ್ರ ಸೀಮಿತವಾಗಿರದೆ ಚಿಕ್ಕ ಪುಟ್ಟ ಗೂಡಂಗಡಿಗಳಿಗೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇರುತ್ತೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಎಷ್ಟೋ ಜನಕ್ಕೆ ತುಂಬಾ ಟೇಸ್ಟಿ ಫುಡ್ ಸಿಗದೆ ಇಂಥ ಅಂಗಡಿಗಳಲ್ಲಿ. ಸೊ ಅಂಗಡಿ ಮಾಲೀಕರೊಬ್ಬರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವ್ರಿಗೆ ಕಮರ್ಷಿಯಲ್ ಗ್ಯಾಸ್ನ ಹೊಡೆತ ಎಷ್ಟು ಮಟ್ಟಿಗೆ ಬಿದ್ದಿದೆ ಕೇಳ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಮಂಜೇಗೌಡ. ಎಷ್ಟು ವರ್ಷದಿಂದ ಹಾಕೊಂಡಿದ್ದೀರಾ ಸರ್ ಹೋಟೆಲ್? ಒಂದು 7 ವರ್ಷದಿಂದ ಹಾಕಿದ್ವಿ. ಎಲ್ಲ ಲಾಭ ಚೆನ್ನಾಗಿದೆ? ಮಾಮೂಲಿ ನಡೀತಾ ಇದೆ ಹಾಗೇನೆ. ಈಗ ಕಮರ್ಷಿಯಲ್ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಿದೆ, ಹೇಗಿದೆ? ಇಲ್ಲಿ ಜಾಸ್ತಿ ಆಗಿದೆ, ಬಟ್ ಇವಾಗ ನಮಗೆ ಸದ್ಯಕ್ಕೆ ನಮ್ಮ ಬ್ಯಾಕಪ್ ಇರೋದ್ರಿಂದ ನಮ್ಗೆ ನಡೀತಾ ಇದೆ. ನಾಳೆಯಿಂದ ಮತ್ತೆ ಸ್ಟಾಕ್ ಇಲ್ಲ. ಬ್ಯಾಕಪ್ ಹೇಗೆ ಸಿಕ್ತು? ಏನಾದ್ರು ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿದ್ರಾ? ಎಕ್ಸ್ಟ್ರಾ ಅಮೌಂಟ್ ಏನಿಲ್ಲ. ಈಗ ಒಂದು 4 ಡೇಸ್ ಈ ತರ ಪ್ರಾಬ್ಲಮ್ ಆಗಿರೋದಲ್ವಾ, ನಮ್ಮ ಹತ್ರ 3 ಸಿಲಿಂಡರ್ ಇದ್ವು ಬ್ಯಾಕಪ್ ಕಮರ್ಷಿಯಲ್. ಸೊ ಹಂಗಾಗಿ ನಡೀತಾ ಇತ್ತು ನಮ್ಗೆ. ಇನ್ ಕೇಸ್ ಏನಾದ್ರು ಬ್ಯಾಕಪ್ ಇಲ್ಲದೆ ಹೋಗಿದ್ರೆ ನಿಮ್ ಸ್ಥಿತಿ? ಬ್ಯಾಕಪ್ ಇಲ್ಲ ಅಂದ್ರೆ ನಾವು ಬ್ಲಾಕ್ ಅಲ್ಲಿ ತಗೋಬೇಕಾಯ್ತು, ತುಂಬಾ ಕಷ್ಟ ಆಗ್ತದೆ. ಬಾಗ್ಲಾಕ್ಬೇಕಾಗಿತ್ತು 100%. ಅದೇ ಹಾಗಾಗಿ ಈಗ ಸದ್ಯಕ್ಕೆ ಹಿಂಗೆ ನಡೀತಾ ಇದೆ. ನಾಳೆಯಿಂದ ಹಾಕಕ್ಕೆ ನಾಳೆಯಿಂದ ಹಾಕ್ಬೇಕು ಅಂದ್ರೆ ನಾಳೆಯಿಂದ ಗ್ಯಾಸ್ ಇಲ್ಲ. ಮುಂದಿನ ದಿನದಲ್ಲಿ ಎಲ್ಲ ಸ್ಟಾಪ್ ಆಗ್ಬಿಟ್ರೆ ನೀವ್ ಯಾವ ರೀತಿ ಸರ್ಕಾರಕ್ಕೆ ಮೊರೆ ಹೋಗೋದು, ಅಥವಾ ನಿಮ್ದೇನಾದ್ರು ಟೀಮ್ ಇದೆಯಾ ಸರ್? ಏನಾದ್ರು ಬೇರೆ ಬೇರೆ ಸಂಘಗಳಿರ್ತಾವಲ್ಲ, ಅದೇ ತರ ನಿಮ್ದು ಇದೆಯಾ? ಯಾವ ತರ ಮಾತುಕತೆ ಆಗಿದೆ? ಸಂಘ ಇದೆ, ಬಟ್ ಇನ್ನೂ ಹತ್ರ ಏನು ಡಿಸೈಡ್ ಮಾಡಿಲ್ಲ. ಎಲ್ಲರ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾಳೆ ದಿನ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾತಾಡಿ ಏನ್ ಡಿಸಿಷನ್ ತಗೋದ್ರೆ ಅದು ನಮ್ದು ಅವ್ರ ಜೊತೆನೇ ಇರುತ್ತೆ. ಅವ್ರಿಗೆ ಸಪೋರ್ಟಿಂಗ್ ನಮ್ದು ಇರುತ್ತೆ. ಸೊ ಹಂಗಾಗಿ ಥ್ಯಾಂಕ್ ಯು ಸರ್. ಎಸ್, ನೋಡ್ತಾ ಇದ್ರಲ್ಲ, ದೊಡ್ಡ ದೊಡ್ಡ ಉದ್ಯಮಗಳು ಮಾತ್ರ ಅಲ್ಲ, ಚಿಕ್ಕ ಪುಟ್ಟ ಅಂಗಡಿಗಳಿಗೂ ಕೂಡ ಪ್ರಭಾವ ಬೀರುತ್ತೆ ಅಂತ. ಬ್ಯಾಕಪ್ ಇದೆ, ಓಕೆ, ಇಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಸಮಸ್ಯೆ ಆಗ್ತಿತ್ತು ಅಂತ ಹೇಳ್ತಾ ಇದ್ರು. ಇನ್ನೊಂದಷ್ಟು ಜನ ಇದ್ದಾರೆ, ಬನ್ನಿ ಅವ್ರು ಮಾತಾಡಿಸ್ತಾ ಹೋಗೋಣ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಂತ ಹೇಳಿದ್ರೆ ಕೇವಲ ಹೋಟೆಲ್ ಉದ್ಯಮಗಳು, ಶಾಲಾ ಕಾಲೇಜು, ಅನಾಥಾಶ್ರಮ ಬರೀ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಎಷ್ಟೋ ಆಟೋಗಳು ಕೂಡ ಇದೇ ಗ್ಯಾಸ್ ಅನ್ನ, ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ಅನ್ನ ಅವಲಂಬಿಸಿದ್ದಾರೆ. ಸೊ ಎಷ್ಟೋ ಉದ್ಯಮಗಳು ಕೂಡ ನಿಂತೋಗಿದೆ, ಅದರಲ್ಲಿ ಆಟೋ ಕೂಡ ಹೊರತಾಗಿಲ್ಲ. ಸೊ ಒಬ್ರು ಆಟೋ ಡ್ರೈವರ್ ನಮ್ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನೂ ಮಾತಾಡಿಸ್ತಾ ಹೋಗೋಣ. ಸಮಸ್ಯೆ ಏನಿದೆ ಅವ್ರ ಬಾಯಿಲೆ ಕೇಳ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಗೌಡ ಅನ್ಬಿಟ್ಟು. ಸರ್ ಊಟ ಮಾಡ್ತಾ ಇದ್ರಿ, ಡಿಸ್ಟರ್ಬ್ ಮಾಡಿದೆ ಅಂತ ಅನ್ಸುತ್ತೆ. ಸರ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಕಮರ್ಷಿಯಲ್ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಹೋಟೆಲ್ ಉದ್ಯಮ, ಇನ್ನೊಂದ್ ಕಡೆ ನೀವು ಕೂಡ ಅನುಭವಿಸಿರ್ತೀರಾ. ಸಮಸ್ಯೆ ಎಷ್ಟಿದೆ ಸರ್? ಪಾಪ ಬೇರೆ ಕಡೆ ಎಲ್ಲ ಬ್ಲ್ಯಾಕ್ ಅಲ್ಲಿ ತಂದು ಮಾಡ್ಬೇಕು ಮೇಡಮ್ ಅವ್ರ. ಈಗ ಅವ್ರು ನಮ್ಗೆ ರೇಟ್ ಜಾಸ್ತಿ ಮಾಡ್ತಾರ. ಈಗ ಅವ್ರು ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ತೊಂದರೆ ಆಯ್ತದೆ. ಮಾಡ್ಲೇಬೇಕು, ವಿಧಿ ಇಲ್ಲ. ಈಗ ನಮ್ಗೆ ಗ್ಯಾಸ್ಗೆ 85 ರೂಪಾಯಿ ಮಾಡಿದಾರೆ ಇವಾಗ ಲೀಟ್ರು. ಎಲ್ಲಿಂದ ನಾವು ಇಲ್ಲಿ ನೋಡಿದ್ರೆ 46 ರೂಪಾಯಿ 42 ರೂಪಾಯಿ ತೋರಿಸ್ತಾರೆ ಮಿನಿಮಮ್. ಇದ್ರಲ್ಲಿ ಹೊಡೆದ್ಬಿಟ್ಟು ಏನ್ ಜೀವನ ಮಾಡ್ತಾರೆ ಮೇಡಮ್ ಅವ್ರ? ಇದು ಗೌರ್ಮೆಂಟ್ ಅವರು ತಿಳ್ಕೊಂಡು ಇದ್ರ ಬಗ್ಗೆ ಬೇರೆ ಬೇರೆ ಎಲ್ಲೆಲ್ಲೋ ದುಂದು ವೆಚ್ಚ ಮಾಡ್ತಾರೆ. ಇಂಥವಕ್ಕೆಲ್ಲ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೋದಾಗಿತ್ತು. ಇದು ಇವ್ರದೇ ತಪ್ಪಿದು. ಮೊದಲನೇದೇ ಫಸ್ಟ್ ಆಫ್ ಆಲ್ ಇವ್ರದೇ. ಕರೆಕ್ಟ್ ಆಗಿ ಮಾಡಿದಿರಿ, ಹ್ಯಾಂಡಲ್ ಮಾಡಿದಿರಿ. ಇವತ್ತು LPG ಸಿಗ್ತದೆ ಅಂತಾರೆ. 3 ದಿನ ಆಯ್ತು ಬುಕ್ಕಿಂಗ್ ಮಾಡ್ತಾ ಇದೀನಿ, ಬುಕ್ಕಿಂಗ್ ರಿಸೀವ್ ಮಾಡ್ತಾ ಇಲ್ಲ. ಸರ್ ಎಷ್ಟು ಲೀಟರ್ ಗ್ಯಾಸ್ ಹಾಕ್ತೀರಾ? ಎಷ್ಟು ಓಡತ್ತೆ? ಈಗ ನಾವು 7 ಇಂದ 8 ಲೀಟರ್ ಡೈಲಿ ಯೂಸ್ ಮಾಡ್ತೀನಿ ಮೇಡಮ್ ಅವ್ರೆ. ಫಸ್ಟ್ 54 ರೂಪಾಯಿ ಇತ್ತು, ಈಗ ನೋಡಿದ್ರೆ 82 ರೂಪಾಯಿ ಮಾಡಿದ್ದಾರೆ. ಇವಾಗ ಈ ಗ್ಯಾಸ್ ಹುಡುಕ್ತಾವನೆ, ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಲೋದ್ರೂ ಕ್ಯೂ ನಿಂತ್ಕೋಬೇಕು, ಅರ್ಧ ಗಂಟೆ 1 ಅವರ್ ಕ್ಯೂ ನಿಂತ್ಕೊಂಡು ಇವಾಗ ಗ್ಯಾಸ್ ಹಾಕ್ಸ್ಬೇಕು. ಹಂಗಿದೆ ನೋಡಿ. ಏನ್ ಗೊತ್ತಾ ಸರ್, ಈಗ ನಾಳೆ ನಾವು ಅಡ್ಗೆ ಮಾಡ್ಬೇಕು ಅಂದ್ರೆ ಅಕ್ಕಿ ಬೇಳೆ ತಂದು ಇಟ್ಕೊಂಡಿರ್ತೀವಿ ಸರ್. ಇನ್ನು ರಾಜ್ಯ ಸರ್ಕಾರದವರು ಗ್ಯಾಸ್ ಇಟ್ಕೊಂಡಿರೋದಿಲ್ವಾ? ಏನಾದ್ರು ಬೇಕು ಅಂತ ನಾಟಕ ಮಾಡ್ತಿದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ, ಅದ್ ನಿಜವಾಗ್ಲೂ ಇವರೇ ಮಾಡಿರೋದು. ಅದು ಇವರಿಂದಾನೇ ತೊಂದರೆ ಇವಾಗಿಲ್ಲ, ಇವಾಗ ಅನುಭವಿಸ್ತಾ ಇರೋದು. ಈಗ ಅವರು ಗ್ಯಾಸ್ ತರಬೇಕು ಅಂದ್ರೆ 2,000 3,000 ಬ್ಲಾಕ್ ಅಲ್ಲಿ ತರಬೇಕು. ಇಲ್ಲ ಅಂದ್ರೆ ಅವ್ರ ಜೀವನ ನಡೆಯಲ್ಲ. ಈಗ ಅವ್ನ ವ್ಯಾಪಾರ ಮಾಡಿದ್ರೆ ಅವ್ನ ಜೀವನ ನಡೀತದೆ, ಇಲ್ಲ ಅಂದ್ರೆ ಇಲ್ಲ. ನಾನು ಅನ್ನ ಉಣ್ಬೇಕು, ಅವನ ಹತ್ರಕ್ಕೆ ಹೋದಾಗ ನನಗೆ 10 ರೂಪಾಯಿ 20 ರೂಪಾಯಿ ಹಾಕಿ ಹಾಕ್ತಾರೆ. ವಿಧಿ ಇಲ್ಲ, ಉಣ್ಬೇಕು. ಊಟ ಮಾಡಿ ಸರ್. ಸಾರಿ. ಓಕೆ, ನೋಡಿ ಏನೇನ್ ಸಮಸ್ಯೆ ಇದೆ ಅಂತ. ಹೋಟೆಲ್ ಇಂದ ಹಿಡಿದು ಈಗ ಆಟೋ ಡ್ರೈವರ್ಗಳಿಗೂ ಕೂಡ ಪರಿತಪ್ಪಿಸುವಂತಹ ಏನು ಸಮಸ್ಯೆ ಎದುರಾಗ್ಬಿಟ್ಟಿದೆ. ಇನ್ನೊಂದಷ್ಟು ಜನ ಅಲ್ಲಿ ಊಟ ಮಾಡ್ತಿದ್ದಾರೆ. ಸೊ ಅವ್ರನ್ನು ಕೂಡ ಕೇಳ್ತಾ ಹೋಗೋಣ, ಏನಾದ್ರು ನಮ್ಮ ಹೋಟೆಲ್ ಮಾಲೀಕರು ರೇಟ್ ಜಾಸ್ತಿ ಮಾಡಿದಾರಾ, ಅಥವಾ ಹೋಟೆಲ್ ಅಲ್ಲಿ ತುಂಬಾ ರುಚಿಯಾದ ಊಟ ಸಿಗ್ತಾ ಇತ್ತು, ಇನ್ನು ಮುಂದೆ ಅದು ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಅದರಲ್ಲೂ ಹೋಟೆಲ್ಗಳಲ್ಲಿ ಅವಲಂಬಿತವಾಗಿರುವಂತಹ PGಗಳಲ್ಲಿ ಇರುವಂತವ್ರು ಅಥವಾ ರೂಮ್ ಮಾಡ್ಕೊಂಡಿರೋರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಬನ್ನಿ ಕೇಳ್ತಾ ಹೋಗೋಣ. ಏನಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ. ಇನ್ನೊಂದು ಸ್ವಲ್ಪ ದಿನ ಸಿಗ್ಬೋದು ಬಿರಿಯಾನಿ, ಕಬಾಬು ಅಥವಾ ನಮ್ಗೆ ಏನ್ ಇಷ್ಟ ಅದು. ಇನ್ನು ಮುಂದೆ ಸಿಗಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬೇಜಾರಾಗತ್ತೆ? ನನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಮನೇಲಿ ಅಂದ್ಕೊ ನಾನು ಊಟ ಮಾಡಲ್ಲ ಜಾಸ್ತಿ, ಹೋಟೆಲಲ್ಲಿ ಬಂದು ಊಟ ಮಾಡ್ತೀನಿ. ಅಲ್ಲೂ ಸ್ಟಾಪ್ ಆಗ್ಬಿಟ್ರೆ ಆಮೇಲೆ ಮನೇಲೆ ಬೆಲೆ ಸರ್ ತಿನ್ಕೊಂಡು ಇರ್ಬೇಕಲ್ಲ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಓಕೆ, ಯುದ್ಧ ಆಗ್ತಾ ಇರೋದು ಇಸ್ರೇಲು, ಇರಾನು, ಅಮೆರಿಕ. ಎಫೆಕ್ಟ್ ನಮ್ ದೇಶಕ್ಕೆ ತಟ್ಟಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಒಂದಷ್ಟು ಜನ ಆಟೋ ಡ್ರೈವರ್ ಬೇಸರ ಹೊರ ಆಗ್ತಿದ್ರು, ಇಲ್ಲಿ ಮಾಲೀಕರು ಕೂಡ ಹೊರ ಆಗ್ತಿದ್ರು. ನೋಡ್ತಾ ಇದ್ರೆ ನಮ್ ಜನರೇಷನ್ ಅಲ್ಲಿ ಸಿಕ್ಕಾಪಟ್ಟೆ ನಾವು ಎಲ್ಲ ಫೇಸ್ ಮಾಡಿದೀವಿ. ನಿಮ್ಗೆ ಏನ್ ಅನ್ಸುತ್ತೆ? ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಬರ್ತಾ ಬರ್ತಾ ಕಾಲ ತುಂಬಾ ಕೆಟ್ಟೋಗ್ಬಿಟ್ಟೈತೆ. ಇವಾಗ ನೋಡಿ ಊಟಕ್ಕೂ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಎಷ್ಟೋ ಜನ. ಗ್ಯಾಸ್ ಇರೋರ್ ಮನೇಲಿ ಓಕೆ, ಪಾಪ ಬಡವರು ಏನ್ ಮಾಡ್ತಾರೆ ಪಾಪ, ಅದನ್ನು ನಾವು ಯೋಚನೆ ಮಾಡ್ಬೇಕಲ್ವಾ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ಆದಷ್ಟು ಬೇಗ ನಿಲ್ಲಿಸಿ ಫಸ್ಟು ಗ್ಯಾಸ್ ಎಲ್ಲರ ಮನೆಗೂ ಕೊಡಿಸಿ. ಪಾಪ ಬಡವ್ರಿಗೆ, ನಾವು ಬಡವ್ರ ಬಗ್ಗೆ ಯೋಚನೆ ಮಾಡಬೇಕು.
ಶ್ರೀಮಂತರು ಹೆಂಗೋ ಬ್ಲ್ಯಾಕ್ ಅಲ್ಲೋ ಅದು ಇದು ಏನೋ ಮಾಡ್ಕೊಂಡು ಅವ್ರು ಇರ್ತಾರೆ. ಬಡವರು ಗ್ಯಾಸ್ ನೋಡಿದ್ರೆ ಎಲ್ಲೂ ಸಿಗ್ತಾ ಇಲ್ಲ ನಮ್ಗೆ, ಊಟ ಗ್ಯಾಸ್ ಸಿಗ್ತಾ ಇಲ್ಲ, ಆಟೋದು ಸಿಗ್ತಾ ಇಲ್ಲ. ದಯವಿಟ್ಟು ನಾನು ಕೇಳ್ಕೊಳೋದಿಷ್ಟೇ, ಆದಷ್ಟು ಬೇಗ ಸ್ಟಾಪ್ ಮಾಡಿಬಿಟ್ಟು ಎಲ್ಲಾದ್ರೂ ಒಳ್ಳೇದ್ ಮಾಡಿ ಅಷ್ಟೇ ಅಕ್ಕ ನಾನು ಕೇಳ್ಕೊಳೋದು ಗೌರ್ಮೆಂಟ್ ಅವರಿಂದ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ಗಮನಿಸ್ತಾ ಇದ್ರಿ ಹೇಳ್ರಪ್ಪು ಹೇಳಿ ವಿಶೇಷ ಕಾರ್ಯಕ್ರಮದಲ್ಲಿ ಜನರು ಅನುಭವಿಸ್ತಾ ಇರುವಂತಹ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಜೊತೆಗೆ ಅಂದ್ರೆ ದಿನಬಳಕೆಯ ಅಡುಗೆ ಗ್ಯಾಸ್ಗೂ ಕೂಡ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ರಿಪೋರ್ಟ್ ಅನ್ನ ನಿಮ್ ಮುಂದೆ ಇಟ್ಟಿದ್ವಿ. ಸೊ ಈಗಾಗಲೇ ಇಸ್ರೇಲ್, ಇರಾನ್ ಹಾಗೆ ಅಮೆರಿಕದ ವಿರುದ್ಧವಾಗಿ ನಡೀತಾ ಇರುವಂತಹ ಕೆಲ ಯುದ್ಧದ ಭೀಕರತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. 2 ವಾರಗಳು ಕಳೆದ್ರೂ ಕೂಡ ಯುದ್ಧವನ್ನ ನಿಲ್ಲಿಸುವಂತೆ ಕಾಣಿಸ್ತಾ ಇಲ್ಲ. ಈ ಯುದ್ಧದ ಎಫೆಕ್ಟ್ ಬಹುತೇಕವಾಗಿ ಕರ್ನಾಟಕದಲ್ಲಿ, ಬಹಳ ಮುಖ್ಯವಾಗಿ ನಮ್ಮ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಅನುಭವಿಸ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಇದಕ್ಕೆ ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರವು ಕೂಡ ಇನ್ವಾಲ್ವ್ಮೆಂಟ್ ಅನ್ನು ತೆಗೆದುಕೊಳ್ಬೇಕು. ನೇರವಾಗಿ ಕೇಂದ್ರ ಸರ್ಕಾರವನ್ನ ಬೊಟ್ಟು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ದಾಸ್ತಾನನ್ನ ಇಟ್ಕೊಳ್ಬೇಕಾಗಿತ್ತು. ಸಂಬಂಧಪಟ್ಟಂತೆ ಪ್ರಧಾನಿಗಳು ಕೂಡ ಬೇರೆ ರಾಷ್ಟ್ರಕ್ಕೆ ಹೋಗಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಬಟ್ ಎಲ್ಲವನ್ನ ನಾವೇ ಸ್ಟಾಪ್ ಮಾಡೋದಕ್ಕಾಗತ್ತಾ? ಸಾಧ್ಯ ಇಲ್ಲ. ಒಂದು ಕಡೆ ಅಮೆರಿಕ ಇರಾನ್ ಅನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಮಾಡ್ತಾ ಇರುವ ಯುದ್ಧ ಒಂದು ಕಡೆ ಆದ್ರೆ, ಇರಾನ್ ಮಾತ್ರ ಅಮೆರಿಕವನ್ನ ಬಗ್ಗು ಬಡಿಲೇಬೇಕು ಅಂತ, ಜೊತೆಗೆ ಬೇರೆ ದೇಶಗಳ ಇನ್ವಾಲ್ವ್ಮೆಂಟ್ ತೆಗೆದುಕೊಂಡು ಅಮೆರಿಕವೇ ಯುದ್ಧವನ್ನ ಸ್ಟಾಪ್ ಮಾಡ್ಲಿ ಅನ್ನುವಂತ ಕಾರಣಕ್ಕೆ ಮಾಡ್ತಾ ಇರುವಂತಹ ಯುದ್ಧದ ಭೀಕರತೆಯಲ್ಲಿ ಅಕ್ಷರಶಃ ತತ್ತರಿಸಿ ಹೋಗ್ತಾ ಇರೋದು ಖಂಡಿತವಾಗ್ಲೂ ನಾವು ನೀವು ಅಂತ ಹೇಳ್ತಾ, ಇನ್ನು ಮುಂದಿನ ದಿನದಲ್ಲಾದ್ರೂ ರಾಜ್ಯ ಸರ್ಕಾರ ಆಗ್ಲಿ ಅಥವಾ ಕೇಂದ್ರ ಸರ್ಕಾರ ಆಗ್ಲಿ ಎಲ್ಲ ಜನಸಾಮಾನ್ಯರಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಆಗಿರ್ಲಿ ಅಥವಾ ಅನಿಲ ವಸ್ತುಗಳನ್ನ ಪೂರೈಕೆ ಮಾಡೋದ್ರಲ್ಲಿ ಯಶಸ್ವಿ ಆಗತ್ತಾ ವೇಟ್ ಮಾಡ್ತಾ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಡೈನಾ ಕೂರ್ಗ್, ಕರ್ನಾಟಕ ನ್ಯೂಸ್ ಪೀಚ್, ಬೆಂಗಳೂರು.